ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಯಾರನ್ನು ಕರ್ಸಿದ್ದೀರಾ, ಯಾವ ಅಡುಗೆನ ಮಾಡಿಸ್ತಾ ಇದ್ದೀರಾ? ಒಂದೇ ಪ್ರಶ್ನೆ ನಿಮ್ಮೆಲ್ಲರಿಗೂ. ಬೇಗ 1 ಗಂಟೆ ಆಯ್ತು ಮುರಳಿ, ಶುರು ಮಾಡಿ ಕಾರ್ಯಕ್ರಮನ. ಯಾಕಂದ್ರೆ ಕಾರ್ಯಕ್ರಮ ನೋಡಿ ನಂತರ ಸಾಕಷ್ಟು ಜನ ಅಡುಗೆ ಮಾಡುವಂತ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಕರ್ಸಿದೀವಿ 5 ಸ್ಟಾರ್ ಹೋಟೆಲ್ನ ಫೇಮಸ್ ಕುಕ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ವೆಂಕಟೇಶ್ ಶೆಟ್ಟಿ ಅವರು. ವೆಂಕಟೇಶ್ ಶೆಟ್ಟಿ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಯಾಕಂದ್ರೆ ಅವ್ರ ಅಡುಗೆಗಳನ್ನ ನೋಡಿ ಅವಲೇ ಸಾಕಷ್ಟು ಜನ ಸಾರ್ ಅವ್ರನ್ನ ಕರೆಸಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇವತ್ತು ಮತ್ತೆ ನಮ್ಮ ವೆಂಕಟೇಶ್ ಶೆಟ್ಟಿ ಅವ್ರನ್ನ ನಮ್ಮ ಕಾರ್ಯಕ್ರಮ ಕರೆಸಿ ವೈವಿಧ್ಯಮಯ 5 ಸ್ಟಾರ್ ಅಡುಗೆಗಳನ್ನ ಮಾಡಿ ಅವ್ರು ತೋರಿಸ್ತಾರೆ, ನಾವು ನೋಡ್ಕೊಳ್ಳೋಣ. ನಾನಂತೂ ಕಣ್ ತುಂಬಾ ತಿಂತೀನಿ. ಓಕೆ, ಏನಂತೀರಾ ನೀವು? ಕಣ್ ತುಂಬಾ ತಿನ್ನೋದಂದ್ರೆ ಬೇರೆ ತರ. ಯಾಕಂದ್ರೆ ಅದು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. 5 ಸ್ಟಾರ್ ಅಡುಗೆನ ತಿನ್ನೋದಕ್ಕಿಂತ ನೋಡಕ್ ತುಂಬಾ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ವೆಂಕಟೇಶ್ ಶೆಟ್ಟಿ ಬಂದ್ಮೇಲೆ ಸಖತ್ತಾಗಿರುತ್ತೆ. ನಮಸ್ಕಾರ ಶೆಟ್ರೆ. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸಾಕಷ್ಟು ಜನ ನಿಮ್ಮ ಅಭಿಮಾನಿಗಳಾಗ್ತಾ ಇದ್ದಾರೆ, ಸಾಕಷ್ಟು ಜನ ಕೇಳ್ತಾ ಇದ್ದಾರೆ 5 ಸ್ಟಾರ್ ಅಡುಗೆಗಳನ್ನ. ನಾವು ಮೊದಲು 5 ಸ್ಟಾರ್ ಹೋಟ್ಲ್ಗಳು ಕೇಳ್ತಾ ಇದ್ವಿ, ಎಷ್ಟೋ ಜನ ನಾವು ಹೋಗೇ ಇಲ್ಲ ಸರ್. ನಿಜ ಹೇಳ್ತಾ ಇದೀವಿ, ನಿಜ ಇರ್ಬೋದು, ಸಾಕಷ್ಟು ಜನ ಹೋಗ್ಲಿಕ್ಕಾಗಲ್ಲ, ನಾವು ಹೋಗೇ ಇಲ್ಲ, ಬರೀ ಕೇಳ್ತಾ ಇದ್ವಿ ಈಗಿರುತ್ತೆ ಅಡುಗೆ ಅಂತ. ವೆಂಕಟೇಶ್ವರ್ ಬಂದ್ಮೇಲೆ ಈ ತರ ಹೊಸ ಹೊಸ ಅಡುಗೆಗಳನ್ನೆಲ್ಲ ನೋಡ್ತಾ ಇದೀವಿ. ಅದೃಷ್ಟವಶಾತ್ ನಮ್ಮಲ್ಲಿ ಮಾಡ್ಕೊಳ್ತಾ ಇದೀವಿ ಅಂತ ಎಲ್ಲೊಂದ್ ಕಡೆ ಖುಷಿ ಆಯ್ತು ನಮಗೂ. ಓಕೆ ವೆಂಕಟೇಶ್, ಇವತ್ತು ಏನ್ ಮಾಡ್ತಾ ಇದ್ದೀರಾ ನೀವು? ಇವತ್ತು ನಾನು ಮಾಡ್ತಾ ಇರೋದು ಇದು ಗೋವನ್ ಡಿಶ್. ಗೋವನ್ ಚಿಕನ್ ಶಾಕುತಿ ಅಂತ. ಚಿಕನ್ ಶಾಕುತಿ ಯಾವ ಶಾಕುತಿ ಅಂದ್ರೇನು? ಶಾಕುತಿ ಅಂದ್ರೆ ಇದು ಪೋರ್ಚುಗೀಸ್ ವರ್ಡ್. ಓಕೆ, ಅದ್ರ ಅರ್ಥ ಅಂತೂ ಕೇಳ್ಬೇಡಿ. ಓಕೆ ಚಿಕನ್ ಶಾಕುತಿ ಯಾಕಂದ್ರೆ ಕಾಂಬಿನೇಷನ್ ಆಫ್ ಸ್ಪೈಸಸ್. ಓಕೆ ಓಕೆ, ನಾನು ತುಂಬಾ ಜನಕ್ಕೆ ಹೇಳ್ತೀನಿ ಶೆಟ್ರೆ, ನಾವೆಷ್ಟೋ ಸ್ಟಾರ್ ಹೋಟ್ಲ್ಗಳಿಗೆ ಹೋದಾಗ ಅಲ್ಲಿ ಮೆನು ಕಾರ್ಡ್ ನೋಡಿದಾಗ ನಾವು ಆರ್ಡರ್ ಮಾಡಕ್ಕೆ ಆಗಲ್ಲ. ಬಿಕಾಸ್ ಅದೇನು ಅಂತ ಗೊತ್ತಿರಲ್ಲ, ಅದು ಯಾವ ರೀತಿ ಇರ್ತೀನೋ ಕಲ್ಪನೆನೂ ಇರಲ್ಲ ನಮಗೆ. ಅದನ್ನ ತುಂಬಾ ಕಡೆ ಹೋದಾಗಲೂ ಅದೇನೋ ಇದೆಯಲ್ಲ ಆ ಥರದ್ದು ಕೊಡಿ, ಚಿಕನ್ ಗ್ರೇವಿ ಬೇಕು ಕೊಡಿ, ಸ್ಪೈಸಿ ಗ್ರೇವಿ ಕೊಡಿ ಅಂತ ನಮ್ಮ ಮಾಮೂಲಿನೇ ಹೇಳ್ತೀವಿ. ಆದ್ರೂ ಅಲ್ಲಿರೋ ಹೆಸರುಗಳೆಲ್ಲ ಗೊತ್ತೇ ಆಗಲ್ಲ. ಇವತ್ತೇ ನೋಡಿ ಚಿಕನ್ ಶಾಕುತಿ ಅಂತ ಇದ್ದೀರಾ. ಓಕೆ, ಇಲ್ಲಿ ಬಿಡಿ, ಚಿಕನ್ ಶಾಕುತಿ ಮಾಡಕ್ಕೆ ಏನೇನು ತಂದಿದ್ದೀರಾ? ಚಿಕನ್ ಸಾಕುತಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಅರಿಶಿನ, ಉಪ್ಪು, ಎಣ್ಣೆ. ಇಷ್ಟು ಆಗಿದೆ. ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ರೆ ಶುರು ಮಾಡ್ಬೋದಾ? ಶುರು ಮಾಡ್ಬೋದು. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಒಂದು ಫ್ರೈಂಗ್ ಪ್ಯಾನ್ ಬೇಕು, ಇದು ಹುರ್ಕೊಳ್ಬೇಕು. ಬರೀ ಹುರ್ಕೊಂಡು ಆಮೇಲೆ ಗ್ರೈಂಡ್ ಮಾಡ್ತೀರಾ? ಗ್ರೈಂಡ್ ಮಾಡಬೇಕು. ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ. ಆಯಿಲ್ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ವೆಂಕಟೇಶ್, ಏನ್ ಸಮಾಚಾರ? ಇನ್ನೇನ್ ಮಾಡ್ತೀರಾ ಚಿಕನ್ ಇವತ್ತು? ಚಿಕನ್ ಪಂಜಾಬ್ ಕುಕ್ಕರ್ ಕರಿ. ಓಕೆ, ನೆಕ್ಸ್ಟ್ ಮಾಡ್ತಾ ಇದ್ದೀರಾ ಪಂಜಾಬಿ ಡಿಶ್. ಇದು ಡ್ರೈ ಐಟಮಾ ಗ್ರೇವಿ ಐಟಮ್? ಇದು ಗ್ರೇವಿ ಐಟಮ್. ಇದು ಗ್ರೇವಿನಾ? ಓಕೆ, ವೆರಿ ಗುಡ್. ಚಿಕನ್ ಅಲ್ಲಿ ಒಳ್ಳೆ ಗ್ರೇವಿ ಐಟಮ್ಗಳು ತುಂಬಾ ಚೆನ್ನಾಗಿರುತ್ತೆ 5 ಸ್ಟಾರ್ ಹೋಟೆಲ್ಗಳೆಲ್ಲನೂ. ಯಾಕಂದ್ರೆ ಖಾರ ಜಾಸ್ತಿ ಇರಲ್ಲ, ಕಲರ್ ಎಲ್ಲ ಸಖತ್ತಾಗಿರುತ್ತೆ, ನೋಡಕ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಕುಕ್ ಆಗಿರುತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿರ್ಬೇಕು. ನಿಮ್ಗೆ ರುಬ್ಕೊಳಕ್ಕೆಲ್ಲ ಅಲ್ಲಿ ಅಷ್ಟೆಂಟ್ ಇರ್ತಾರ ನಿಮ್ಮ ಹೋಟೆಲ್ಗಳಲ್ಲಿ? ಕಾಮಿಸ್ ಲೆವೆಲ್ ಅಲ್ಲಿ ಅವರೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ, ನೀವು ಬರೀ ಹಿಂಗ್ ಹಾಕಿ ಹಿಂಗ್ ಎತ್ಕೊಡೋದು ಅಷ್ಟೇನಾ? ಕೋಕೋನಟ್ ಹಾಕ್ತಿದ್ದೀನಿ. ಓಕೆ, ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಅರಿಶಿಣ ಸೇರಿಸಬೇಕು ಇದಕ್ಕೆ. ಓಕೆ, 2 ಚಿಕನ್ ಗ್ರೇವಿಗಳನ್ನ ತೋರಿಸ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಳ್ಳೆ ಅದ್ಭುತವಾದಂತಹ 5 ಸ್ಟಾರ್ ಗ್ರೇವಿಗಳು ಎಲ್ಲಾನು ಫ್ರೈ ಮಾಡ್ಕೋಬೇಕು. ಓಕೆ, ಒಂದೊಂದೇ ಫ್ರೈ ಮಾಡ್ಕೊಳ್ತೀರಲ್ಲ. ಗೋವಾದಲ್ಲಿ ಬಂದ್ಬಿಟ್ಟು ಇದನ್ನ ಬ್ರೆಡ್ ಜೊತೆಗೆ, ಬ್ರೆಡ್ ಚಪಾತಿ ಅದ್ರ ಜೊತೆಗೆ ತಿಂತಾರ? ಅದ್ರ ಜೊತೆಗೆ ತಿಂತಾರೆ. ರೈಸ್ ಜೊತೆಗೂ ಚೆನ್ನಾಗಿರುತ್ತೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಪಾಪಿ ಸೀಡ್, ಗಸಗಸೆ, ಒಣಮೆಣಸಿನಕಾಯಿ, ಒಂದು 6 ಪೀಸು, ಜಾಸ್ತಿ ಬೇಡ. ಖಾರ ಇರುತ್ತಾ ಸ್ವಲ್ಪ ಗ್ರೇವಿ? ಇದು ಖಾರ ಇರುತ್ತೆ. ಖಾರ ಬೇಕಾದ್ರೆ ಜಾಸ್ತಿ ಹಾಕ್ಬೋದು, ಖಾರ ಬೇಕಾದ್ರೆ ಬೇಡ ಅಂದ್ರೆ ಕಡಿಮೆ ಹಾಕ್ಬೋದು. ಬಿಡಪ್ಪ, ನೀವು ಮಾಡೋದ್ರಲ್ಲಿ ಏನು ಖಾರ ಇರಲ್ಲ, ನಾರ್ಮಲ್ ಆಗಿರುತ್ತೆ ಎಲ್ಲ, ಆರಾಮಾಗಿ ತಿನ್ಬೋದು ಎಲ್ಲರೂ. ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕೊಂಡಿದೀವಲ್ಲ ಸ್ವಲ್ಪ ಶುಂಠಿ, 2 ಶುಂಠಿ ಪೀಸ್ ಇದೆ. ಇದೇನಿದು? ಸಿನಿಮನ್ ಸ್ಟಿಕ್ ಹಾಕಿದ್ದೀನಿ. ಓಕೆ, ಚಕ್ಕೆ, ಏನದು ಇದು? ಲವಂಗ, ಚಕ್ಕೆ, ಲವಂಗ, ಏಲಕ್ಕಿ, ಏಲಕ್ಕಿ 2. ಓಕೆ, ಫ್ರೈ ಆಗಿದೆ. ಇವಾಗ ಚೆನ್ನಾಗಿ ಫ್ರೈ ಆಗಿಲ್ಲ? ಫ್ಲೇವರ್ ಚೆನ್ನಾಗಿ ಬರ್ತದೆ. ಹೌದು, ಬೇರೆ ಫ್ಲೇವರೇ ಬರ್ತಾ ಇದೆ. ಇದು ಚೆನ್ನಾಗಿದೆ. ಗುಡ್. ಫ್ರೈ ಆಗಿದೆ ಇದು. ಓಕೆ, ಇದ್ರ ಜೊತೆ ಹಾಕ್ಬೇಕು. ಎಲ್ಲ ಫ್ರೈ ಮಾಡ್ಕೊಂಡು ನಾವು ಗ್ರೈಂಡ್ ಮಾಡ್ತೀವಿ ಅಂತ ಕಾಣುತ್ತಲ್ಲ? ಎಲ್ಲ ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ತೀವಿ. ಓಕೆ, ಇವಾಗ ಚಿಕನ್ ತೊಗೊಂಡಿದ್ವಿ. ಚಿಕನ್ ತಗೊಂಡು ನಾವು ಇದಕ್ಕೆ ಮೆರಿನೇಷನ್ ಮಾಡಬೇಕಾ? ಸಾಲ್ಟು,
ಆಯಿತು. ಆಮೇಲೆ ಸ್ವಲ್ಪ ಟರ್ಮರಿಕ್, ಅರಿಶಿಣ ಸ್ವಲ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದು 2 ಟೀ ಸ್ಪೂನ್ ಆಯಿಲ್ ಹಾಕಿ ಮಸಾಲೆನ ರುಬ್ಕೊಂಬನ್ನಿ. ಕೊರಿಯಂಡರ್ ಹಾಕ್ತಿದ್ದೀನಿ ಒಂದು ಸ್ಪೂನು. ಎಷ್ಟು, 1 ಸ್ಪೂನಾ? ಓಕೆ. ಆಯ್ತಾ? ಆಯ್ತು. ಇದು ನುಣ್ಣಾಗಿ ರುಬ್ಬೇಕಾ? ಇಲ್ಲ, ತರಿತರಿಯಾಗಿರ್ಬೇಕಾ? ತೊರೆ ಆಗಿರ್ಬೇಕು ನೋಡಿ. ಇಷ್ಟಿದ್ರೆ ಸಾಕಾ? ಇಷ್ಟಿದ್ರೆ ಸಾಕು. ಓಕೆ 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 ಓಕೆ. ಇವಾಗ ಪ್ಯಾನಿಗೆ ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬಿಸಿ ಆದ ನಂತರ ಕರಿ ಲೀವ್ಸು. ಒಳ್ಳೆ ಗ್ರೇವಿ ಸಖತ್ತಾಗಿರುತ್ತೆ ಅನ್ಕೊಂಡಿದ್ದೀನಲ್ಲ? ಸೂಪರ್ ಆಗಿರುತ್ತೆ. ಸೂಪರ್ ಆಗಿರುತ್ತೆ ಅಂತೀರಾ? ಈರುಳ್ಳಿ ಹಾಕ್ತಿದ್ದೀವಿ. ಹಾಕಿ ಹಾಕಿ. ಇವಾಗ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ತಿದ್ದೀವಿ. ಮಾಡಿ ಮಾಡಿ ಮಾಡಿ. ಟೊಮೆಟೊ, ಈರುಳ್ಳಿ, ಫಸ್ಟು ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದೀವಿ. ಹಾಂ, ಫ್ರೈ ಮಾಡ್ತಾ ಇದೀವಿ. ಒಂದು ಅರ್ಧ ಸ್ಪೂನು ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಇದಕ್ಕೆ ನಾವು ಚಿಕನ್ ಆ್ಯಡ್ ಮಾಡ್ತಿದ್ದೀವಿ. ಚಿಕನ್ ಸ್ವಲ್ಪ ಫ್ರೈ ಮಾಡ್ಕೊಂಡು. ಬೋನ್ ಇದ್ರೆ ಚೆನ್ನಾಗಿರುತ್ತಾ, ಬೋನ್ ಇದ್ರೆ ಚೆನ್ನಾಗಿರುತ್ತಾ? ನನಗಂದ್ರೆ ವಿತ್ ಬೋನ್ ಚೆನ್ನಾಗಿರುತ್ತೆ. ಲೈಕ್ ಇದು ವಿತ್ ಬೋನ್, ಐ ಪ್ರಿಫರ್ ವಿತ್ ಬೋನ್. ಓಕೆ. ಆದರೆ ಕೆಲವೊಬ್ಬರಿಗೆ ವಿದೌಟ್ ಬೋನ್ಲೆಸ್ ದೇ ಲೈಕ್. ಹೌದೌದು, ಬಟ್ ಅದೇನು ಮಜಾ ಇರಲ್ಲ. ವಿತ್ ಬೋನೇ ಚೆನ್ನಾಗಿರುತ್ತೆ. ಎಸ್, ಸೊತೆ ಆಗಿದೆ. ಓಕೆ. ಇವಾಗ ನಾವು ಇದಕ್ಕೆ ಮಸಾಲೆ ಆ್ಯಡ್ ಮಾಡಬೇಕು. ಸ್ವಲ್ಪ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಓಕೆ, ಥ್ಯಾಂಕ್ ಯು. ಇವಾಗ ಇದನ್ನ ಹಾಕ್ಬಿಟ್ಟು ಹಾಕ್ತಿದ್ದೀನಿ ಮಸಾಲೆನ. ಕೋಳಿ ಕುಂದಾಪುರ, ಹಾಂ, ಚಿಕನ್ ಚೆಟ್ಟಿನಾಡು, ಹಾಂ, ಇದೇ ಟೈಪಲ್ಲಿ ಬರುತ್ತೆ. ಆದರೆ ಡಿಫ್ರೆಂಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಓಕೆ. ಒಂದು ಇದರಲ್ಲಿ ಫ್ರೈ ಮಾಡಲ್ಲ, ಒಂದು ಇದರಲ್ಲಿ ಮಸಾಲೆ ಫ್ರೈ ಮಾಡ್ತಾರೆ. ಬಟ್ ಬೇಸಿಕ್ ಗ್ರೇವಿ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ ಗ್ರೇವಿ. ಗ್ರೇವಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಎಷ್ಟೊಂದು 5 ನಿಮಿಷ ಕುಕ್ ಆದ್ರೆ ಚಿಕನ್ ರೆಡಿನಾ? 5 ನಿಮಿಷ, ಹಾಂ, ಡೆಫಿನೆಟ್ಲಿ. ನಾವು ಸೊತೆ ಮಾಡ್ಕೊಂಡಿದ್ದೀವಿ. ಓಕೆ. ಕುಕ್ ಆಗಿರುತ್ತೆ ಆಲ್ಮೋಸ್ಟ್. 5 ನಿಮಿಷ ಕುಕ್ ಆದರೆ ಗ್ರೇವಿ ಜೊತೆ ರೆಡಿ. ಚಿಕನ್ ಶಾಕುತಿ ರೆಡಿ ಆಗ್ತಾ ಇದೆ. ಒಳ್ಳೆ ನಮ್ಮ ಅಡಿಗೆ ಮನೆ ಎಲ್ಲ ಗೋವನ್ ಹೋಟೆಲ್ ಸ್ಮೆಲ್ ತುಂಬ್ಕೊಂಡ್ಬಿಟ್ಟಿದೆ ಅನ್ಕೊಂಡಿದ್ದೀನಿ ನಾನಲ್ಲ? ಹಂಗೆ ತುಂಬ್ಕೊಂಡಿದ್ದೀನಿ. ವೆಲ್ ನೋನ್ ಫಾರ್ ದ ಸೀ ಫುಡ್. ಫುಡ್ ತುಂಬಾ ಫೇಮಸ್ ಗೋವಾದಲ್ಲಿ. ಬಟ್ ಇದೂ ಸೂಪರ್ ಆಗಿ ಚೆನ್ನಾಗಿ ಬರ್ತದೆ. ಆಫ್ ಮಾಡೋಣ. ಫಸ್ಟ್ ನೋಡೋಣ ಏನಾಗಿದೆ ಅಂತ. ಚೆನ್ನಾಗಿ ಬಂದಿದೆಲ್ಲ. ಕಲರ್ ನೋಡ್ರಿ ಹೆಂಗಿದೆ ರೀ. ಮಸಾಲ ನೋಡಿ, ಮಸಾಲ ಫ್ಲೇವರು. ಎಸ್ ಎಸ್. ಕರಿಬೇವು, ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀವಿ. ಸ್ವಲ್ಪ ಹಾಕಿ. ಸ್ವಲ್ಪ ಇದು ಎಷ್ಟು ಪೋರ್ಷನ್ ನಿಮ್ಮ ಪ್ರಕಾರ? ಇದು ಬಂದ್ಬಿಟ್ಟು 2 ಪೋರ್ಷನ್. 2 ಪೋರ್ಷನ್ ಈಸಿ? 2 ಪೋರ್ಷನ್. ಓಕೆ. ಎಷ್ಟು ನಿಮ್ಮ ಹೋಟ್ಲಲ್ಲಿ 1 ಪೋರ್ಷನ್? ಅರೌಂಡ್ 900 rupees 1 ಪೋರ್ಷನ್ಗೆ. 1 ಪೋರ್ಷನ್. ನಾನು ಬರೀ 500 ರೂಪಾಯಿ ಅಂದ್ರೆ ನಗ್ತಾ ಇರ್ತೀರಾ ನೋಡ್ರಿ. 1 ಪೋರ್ಷನ್ ಅಂದ್ರೆ ಇದ್ರೊಳಗೆ ಅರ್ಧ. ನೀವು ಒಂದು ಸ್ಟಾರ್ ಹೋಟೆಲ್ ತಗೊಂಡು ಹೋಯ್ತು ಅಂದ್ರೆ 900 rupees. ಇವ್ರು ಕಡಿಮೆ ಹೇಳಿದ್ದಾರೆ. ಕಡಿಮೆ ಇದೆ, ಅದನ್ನ ಸೇಲ್ಸ್ ಟ್ಯಾಕ್ಸ್. ಆ ಟ್ಯಾಕ್ಸ್ ಎಲ್ಲ ಹಾಕಿದ್ರೆ ನಿಮಗೆ 1300 ರೂಪಾಯಿ, 1400 ರೂಪಾಯಿ ಒಂದು ಬೌಲ್ ಚಿಕನ್ಗೆ ಚಾರ್ಜ್ ಆಗುತ್ತೆ. ಇದೇ ಚಿಕನ್ನ ಇವರೇ ಮಾಡಿ ಅಲ್ಲಿ ಕೊಟ್ರೆ, ಇಲ್ಲಿ ನೀವು ಮನೇಲಿ ಮಾಡ್ಕೊಂಡ್ರೆ ಏನಿಲ್ಲ, ನೋ ಪ್ರಾಬ್ಲಮ್. ಹಾಕೊಳ್ಳಿ ಸರ್. ಚಿಕನ್ ಶಾಕುತಿ ಸಿಕ್ಕಾಪಟ್ಟೆ ಸಖತ್ತಾಗಿ ರೆಡಿ ಮಾಡಿದ್ದಾರೆ. ನೋಡ್ತಾರೆ ಗೊತ್ತಾಗ್ತದೆ ಅದ್ಭುತವಾಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ ಶೆಫ್, ನಮ್ಮ ವೆಂಕಟೇಶ್ ಅವರು ಯಾವ ರೀತಿ ಈ ಚಿಕನ್ ಶಾಕುತಿ ಮಾಡೋದು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಚಿಕನ್ ಸಾಕುತಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಕೆಂಪಗೆ ಹುರಿದು ತೆಂಗಿನಕಾಯಿ ತುರಿ, ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇದನ್ನು ಒಂದು ಬೌಲ್ಗೆ ಹಾಕಿ ನಂತರ ಗಸಗಸೆ, ಬ್ಯಾಡಗಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಫ್ರೈ ಮಾಡಿ ಎಲ್ಲವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಚಿಕನ್, ಉಪ್ಪು, ಅರಿಶಿನ, ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಬಳಿಕ ಕರಿಬೇವು, ಈರುಳ್ಳಿ, ಟೊಮ್ಯಾಟೊ,
ಉಪ್ಪು, ನೆನೆದ ಚಿಕನ್ ಹಾಕಿ ಹುರಿದು ರುಬ್ಬಿಕೊಂಡ ಮಸಾಲೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಸಾಕೋತಿ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡೋದಾ? ಟೇಸ್ಟ್ ಮಾಡಿ. ಬ್ರೆಡ್ ಜೊತೆಗೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ಗೋವನ್ ರುಚಿ ಬಿಡಿ, ಬ್ರೆಡ್ ಗಿಡ ಹಾಕೊಂಡು ತಿಂತಾರೆ. ನಾವೇನ್ ದೋಸೆ ಚಪಾತಿ ಮಾಡ್ಕೊಂಡು ತಿಂತೀವಿ. ದೋಸೆಗೆ ತುಂಬಾ ದೋಸೆಗೆ ಸಖತ್ತಾಗಿರುತ್ತೆ ಇದು. ಗೋರಿಗೆ ಸಿತಾರ. ಹೌದೌದು. ಚೆನ್ನಾಗಿದೆ. ಬೇರೆ ರುಚಿನೇ ಇದು. ಯೂಶಲಿ ನಾವು ತಿನ್ನೋ ರುಚಿ ತರ ಇರಲ್ಲ. 5 ಸ್ಟಾರ್ ಹೋಟೆಲ್ ರೆಸಿಪಿ ತರಗಳೇ ಇದೆ ಇದು. ತುಂಬಾ ಚೆನ್ನಾಗಿದೆ. ಪಣ ಅಂತ ಏನ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ನೀವು? ಪಂಜಾಬಿ ಕುಕ್ಕಡ್ ಕರಿ. ಪಂಜಾಬಿ ಕುಕ್ಕಡ್ ಕರಿ ಮಾಡ್ತಾ ಇದ್ದೀರಾ? ಓಕೆ, ಪಂಜಾಬಿ ಕುಕ್ಕಡ್ ಕರಿ ಮಾಡಬೇಕು. ಅದಕ್ಕೆ ಏನೇನು ತರಬೇಕು ರೆಡಿ ಮಾಡ್ಕೊಂಬನ್ನಿ. ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ತುಂಬಾ ಖುಷಿ ಆಯ್ತು. ಒಳ್ಳೆ ಒಂದು ಗ್ರೇವಿ ಕಲ್ತಂಗೆ ಆಯ್ತು ನಮ್ಮ ಆಡಿಯನ್ಸ್ ಎಲ್ಲನೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆಂಕಟೇಶ್. ಥ್ಯಾಂಕ್ ಯು ಸರ್. ಈಗ ತಾನೇ ನಮ್ಮ ಚೆಫ್ ವೆಂಕಟೇಶ್ ಶೆಟ್ಟಿ ಅವರು ಆ ಕಡೆ ಹೋಗಿದ್ದಾರೆ. ಈ ಕಡೆಯಿಂದ ಮತ್ತೆ ಗುರುಜಿ ಬರ್ತಾ ಇದ್ದಾರೆ. ಗುರುಜಿ ಅವ್ರು ಹೇಳ್ತಾ ಇದಾರೆ, ಏನ್ರಿ ಮುರಳಿ ತಿನ್ಬೇಡಿ ಅಂದ್ರು ತಿಂತಾ ಇದೀರಲ್ಲಪ್ಪ, ಆರೋಗ್ಯ ಕಾಪಾಡ್ಕೊಳ್ಳಲ್ವೇ ಅಂತ ಹೇಳ್ಬಿಡ್ತಾರೆ ಅಂತ ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಓಕೆ, ಗುರುಜಿ ಬಂದ್ರು. ಗುರುಜಿ ಅವರೇ ನಮಸ್ಕಾರ. ನಮಸ್ಕಾರ. ಗುರುಜಿ ಏನ್ ಮಾಡ್ತಾ ಇದ್ರಿ ಇವತ್ತು? ಇವತ್ತು ಎಲ್ಲ ಬೇಳೆಗಳನ್ನ ಸೇರಿಸಿ ಒಂದು ಉಂಡೆ ಮಾಡ್ತಾ ಇದ್ದೀನಿ. ಓಕೆ, ಇದು ಬೆಳಗ್ಗೆ ತಿಂಡಿ ಜೊತೆ, ತಿಂಡಿಗೆ ಮುಂಚೆ, ಸಾಯಂಕಾಲ ಸ್ನಾಕ್ಸ್ ತರ ತಿನ್ನೋದಕ್ಕೆಲ್ಲ ಬಹಳ ಚೆನ್ನಾಗಿರುತ್ತೆ. ಓಕೆ, ಬೇಳೆ ಉಂಡೆ. ಹೌದು. ಓಕೆ, ಬೇಳೆ ಉಂಡೆ ಮಾಡಕ್ಕೆ ಯಾವ್ಯಾವ ಬೇಳೆ ತಂದಿದ್ದೀರಾ? ಬೇಳೆಗಳ ಉಂಡೆ ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ತೊಗರಿ ಬೇಳೆ, ಕಡಲೆಬೇಳೆ, ಹೆಸರು ಬೇಳೆ, ಈರುಳ್ಳಿ, ಹಿದಕವರೆ ಕಾಳು, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು. ಇಷ್ಟಿದ್ರೆ ಬೇಳೆ ಉಂಡೆ ರೆಡಿ. ಫಸ್ಟ್ ಕ್ಲಾಸ್. ಓಕೆ, ಬೇಳೆ ಉಂಡೆ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ, ಸರ್ ಬೇಳೆ ತಿನ್ಬಿಟ್ವಿ ಗ್ಯಾಸ್ ಆಗೋಯ್ತು, ಬೇಳೆ ತಿನ್ಬಿಟ್ವಿ ಹೆಂಗ್ ಸಾರ್ ತಿನ್ನೋದು? ಅದು ಒಂದು ಬೇಳೆ ತಿನ್ನೋದೇ ಕಷ್ಟ ಸಾರ್. 4 ಬೇಳೆ ಗತಿ ಏನು ಸಾರ್ ಅಂತ ಇದಾರೆ. ಏನು ಆಗಲ್ಲ ಸಾರ್. ಎಷ್ಟು ತಿನ್ನಕ್ ಸಾಧ್ಯ? ಎಷ್ಟು ತಿನ್ಬೋದು? ಅವೆಲ್ಲ ನಮ್ಮ ಮೈಂಡ್ ಸೆಟ್ ಅಷ್ಟೇನೆ. ನೀವು ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಎಲ್ಲ ಕಡಿಮೆ ಆಗುತ್ತೆ. ಓಕೆ ಸರ್, ಏನ್ ಕೊಡ್ಲಿ ಮಾಡಕ್ಕೆ? ಈಗ ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ತರಿತರಿಯಾಗಿ ರುಬ್ಕೋಬೇಕು. ನೈಸ್ಗಿರಬಾರ್ದು. ಓಕೆ ಸರ್. ತರಿತರಿಯಾಗಿ ರುಬ್ಕೋಬೇಕು. ಆಮೇಲೆ ಬೇಯಿಸ್ಬೇಕಾ ಇದನ್ನ? ಹೌದು, ಸ್ಟೀಮ್ ಮಾಡ್ತೀವಿ. ಓಕೆ, ಸ್ಟೀಮ್. ಓಕೆ 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 ಓಕೆ, ಮೊದಲನೇದಾಗಿ ಕಡಲೆಬೇಳೆ 4 ಗಂಟೆಗಳ ಕಾಲ ಈ ಎಲ್ಲಾ ಕಾಳುಗಳನ್ನ ನೆನೆಸ್ಕೊಂಡಿದೀವಿ. ಸಪ್ಸೆಪರೇಟ್ ಆಗಿ ನೆನೆಸ್ಕೊಂಡಿದೀವಿ, ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ. ಈಗ ಕಡಲೆಬೇಳೆ ಆಯ್ತು. ಈಗ ತೊಗರಿಬೇಳೆ. ಗುರುಜಿ, ನಿಮ್ಮನ್ನ ಕೇಳ್ಕೊಂಡು ತುಂಬಾ ಜನ ಫೋನ್ ಮಾಡ್ತಾರೆ ನಮ್ಗೆ. ನಮ್ ತಡ್ಕೊಳಕ್ ಆಗ್ತಾ ಇಲ್ಲ. ದಯವಿಟ್ಟು ನಿಮ್ಮ ಅಭಿಮಾನಿ ದೇವ್ರುಗಳಿಗೆಲ್ಲ ನೀವು ಮಾತಾಡ್ಬೇಕು. ಫೋನ್ ನಂಬರ್ ಕೊಡಿ, ಫೋನ್ ನಂಬರ್ ಕೊಡಿ, ಫೋನ್ ನಂಬರ್ ಕೊಡಿ, ಫೋನ್ ನಂಬರ್ ಕೊಡಿ ಅಂತ ಇದಾರೆ. ನೀವು ಮಾತಾಡ್ಲೇಬೇಕು ಗುರುಜಿ. ಸೊ ಇದು ನೆನೆಸಿರೋ ಹೆಸರು ಬೇಳೆ. ಹೆಸರು ಬೇಳೆ, ತೊಗರಿ ಬೇಳೆ, ಕಡಲೆಬೇಳೆ 4 ಬೇಳೆಗಳನ್ನ 4 ಗಂಟೆಗಳ ಕಾಲ ನೆನೆಸ್ಕೊಂಡಿದೀವಿ. ಈಗ ಅವರೆಕಾಯಿ ಕಾಲ ಆದ್ರಿಂದ ಅವರೆಕಾಯಿನ ಹಾಕೋಬಹುದಲ್ವಾ ಗುರುಜಿ? ಅವರೆಕಾಯಿ ಬೇಡವಾ? ಇಲ್ಲ, ಅದು ಸಪರೇಟ್ ಆಗಿ ಹಾಕೋದು. ಮಿಕ್ಸ್ ಮಾಡೋದು ಬೇಡ. ಮಿಕ್ಸ್ ಮಾಡಿ ಬಾಯಿಗೆ ಹಾಗೆ ಸಿಕ್ಕರೆ ಚೆನ್ನಾಗಿ. ಓಕೆ ಓಕೆ. ಉಪ್ಪು ಇವಾಗಲೇ ಹಾಕ್ಬೋದು ಅಥವಾ ಫೈನಲ್ ಹಾಕೋಬಹುದು. ಅರ್ಧ ಸ್ಪೂನ್ ಅಷ್ಟು, ಟೀ ಸ್ಪೂನ್ ಅಷ್ಟು ಉಪ್ಪು. ಸೊ ಇದಕ್ಕೆ ಇವಾಗ ಅವರೆಬೇಳೆ, ಹಸಿ ಈರುಳ್ಳಿ, ಓಕೆ, ಏನೇನು ಹಾಕ್ಬೇಕು ಎಲ್ಲವನ್ನ ಹಾಕೊಂಬೋಣ. ಹಾಕಿ ಸರ್, ಹಾಕಿ ಸರ್. ನಾನು ಅಷ್ಟೊಳಗೆ ಬಿಸಿನೀರ್ನ ಇಟ್ಕೊಂಡ್ಬಿಡ್ತೀನಿ. ಹೌದು ಹೌದು. ಹಿತ್ಕಿರೋ ಅವರೆಬೇಳೆ ಅಂದ್ರೆ ಈ ಕಾಳು ಈ ಸೀಸನ್ ಸಿಗೋದ್ರಿಂದ ಅದನ್ನ ಹಾಕೊಳ್ತಾ ಇದೀವಿ. ಅನ್ ಸೀಸನ್ ನಲ್ಲಿ ಬಿಟ್ರು ಆಯ್ತು. ಓಕೆ. ಸಣ್ಣಗೆ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಕೊಂಡಿರುವಂತಹ ಹಸಿ ಈರುಳ್ಳಿ. ಹಿಟ್ಟಿಗೆ ಈಗಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಬೇಕಾದ್ರೆ ಇನ್ನು ಸ್ವಲ್ಪ ಹಾಕೋಬಹುದು. ಹಸಿ ಮೆಣಸಿನಕಾಯಿ ಪೇಸ್ಟ್ ಸುಮಾರು ಒಂದು 3/4 ಸ್ಪೂನ್ ಟು 1 ಸ್ಪೂನ್ ಹಾಕೋಣ. ಒಡೆ ತರ ಕಲ್ಸ್ಕೊಂಡ್ಬಿಡ್ತಾ ಇದೀವಿ. ಆದ್ರೆ ಸ್ಮಾಲ್ ಚೇಂಜು, ಎಣ್ಣೆ ಇಟ್ಕೊಳ್ತೀವಿ, ಎಣ್ಣೆಯಲ್ಲಿ ಬಿಡ್ತೀವಿ, ಅದನ್ನ ಕರೆದ್ಬಿಟ್ಟು ತೆಗಿತೀವಿ ಅಂತ ಮಾತ್ರ ಕನ್ಸ್ಕೊಂಡ್ಬಿಡಿ. ಅಲ್ಲೇ ಸ್ಮಾಲ್ ಚೇಂಜ್ ಗುರುಗಳು ಎಣ್ಣೆ ತಂದಿಲ್ಲ, ಎಣ್ಣೆ ಬಂದು ನೀರ್ ತಂದಿದ್ದಾರೆ. ನೀರನ್ನಿಟ್ಟು ಆ ನೀರ್ ಮೇಲೆ ಹಾವಿಲಿ ಇದನ್ನ ಕಾಯಿಸ್ಬೇಕು. ಮನೆಯಲ್ಲಿ ಇಡ್ಲಿ ಪಾತ್ರೆ ಇತ್ತು ಅಂದ್ರೆ ಇಡ್ಲಿ ಪಾತ್ರೆಗಳಿಗೆ ಗುಂಡಾಗಿ ಮಾಡಿ ಇಟ್ಕೊಂಡು ಇಡ್ಲಿ ಎಷ್ಟು ತನಕ ಬೇಯಿಸಿರೋ 4 ನಿಮಿಷಗಳ ಕಾಲ ಅಥವಾ 5 ನಿಮಿಷಗಳ ಕಾಲ ಇದನ್ನ ಬೇಯಿಸಿದ್ರು ಅದ್ಭುತವಾಗಿರುವಂತ ಅಬೆ ಒಡೆ ರೆಡಿ ಆಗುತ್ತೆ. ನಿಮ್ಗೆ ಸಖತ್ತಾಗಿರುತ್ತೆ. ಹಾಕಿರುವಂತ ಪದಾರ್ಥಗಳು ಕೂಡ ಅಷ್ಟೇ ಅದ್ಭುತವಾಗಿದೆ. ಇದನ್ನ ಒಡೆ ತರ ಮಾಡ್ತೀವಾ ಅಥವಾ ರೌಂಡ್ ಅಥವಾ ಫ್ಲಾಟ್ ಮಾಡ್ತೀವಾ? ಇಲ್ಲ, ರೌಂಡ್ ಮಾಡ್ಬಿಟ್ಟು ರೌಂಡ್ ಮಾಡೋದು. ಬಿಸಿ ಬಿಸಿ ಆಗಿದ್ದಾಗ ಕೆಚಪ್ ಜೊತೆನೋ, ಟೊಮೆಟೊ ಕ್ಯಾಚಪ್ ಜೊತೆ ಅಥವಾ ಸಾಸ್ ಜೊತೆ ಅಥವಾ ಚಟ್ನಿ ಜೊತೆ
ಓಕೆ ಇಟ್ ಗೋಸ್ ವೆರಿ ವೆಲ್. ಎಲ್ಲ ಕಾಯ್ತಾ ಇದ್ರು, ಎಣ್ಣೆ ಇಟ್ಕೊಳ್ತಾರೆ, ಎಣ್ಣೆ ಕಾಯ್ತಾ ಇದೆ, ಇನ್ನೇನು ಎಣ್ಣೆಗೆ ಬಿಡ್ತಾ ಇದೀವಿ ಅಂತ. ಸ್ಮಾಲ್ ಚೇಂಜ್, ನಾವು ನೀರ್ ಮೇಲೆ ಇಡ್ತಾ ಇದೀವಿ. ಆ ಸ್ಮಾಲ್ ಚೇಂಜ್ ಅನ್ನ ಮೇಜರ್ ಚೇಂಜ್ ಆಗಿ ಜನ ಮಾಡಿದ್ರೆ ಆರೋಗ್ಯ, ಎಲ್ಲ ರೀತಿ ಆರೋಗ್ಯ ಬರುತ್ತೆ. ಯಾವ ಡಾಕ್ಟರ್ ಬೇಡ, ಯಾವ ಔಷಧಿ ಬೇಡ. ಎಸ್ ಗುರುಜಿ, ಈಗ ಸ್ವಲ್ಪ ಸಮಯ ಇದೆ ನಿಮ್ಗೆ. ಹೌದು. ಇವತ್ತು ಸಾಕಷ್ಟು ಜನ ನಮಗೆ ಫೋನ್ ಮಾಡ್ತಾ ಇದ್ದಾರೆ, ಗುರುಜಿ ಮೀಟ್ ಮಾಡ್ಬೇಕು. ಗುರುಜಿ ಏನಕ್ಕೆ ಅಂತ ಕೇಳಿದ್ರೆ ನಮ್ಗೆ ಹೇಳಲ್ಲ, ಏನೋ ತೊಂದರೆ ಇರುತ್ತೆ ಅವ್ರಿಗೆ. ನಿಮ್ಮನ್ನ ಹೆಂಗ್ ಮೀಟ್ ಮಾಡ್ಬೇಕು ಅವರು? ಜನರಲ್ ಪ್ರೊಸೀಜರ್ ನಾನು ಹೇಳ್ತೀನಿ, ಹೇಳಿ ಸರ್. ನಮ್ಮ ಆಫೀಸ್ಗೆ ಫೋನ್ ಮಾಡಿ ಅವರ ಮೊಬೈಲ್ ನಂಬರ್ನ ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ. ಓಕೆ. ಅವ್ರಿಗೆ ಅಲ್ಲಿ ಇನ್ನೇನು ವಿವರ ಕೊಡೋದು ಬೇಡ, ನನ್ನ ಮೊಬೈಲ್ ನಂಬರ್ ಇದು, ನನಗೆ ಅಪಾಯಿಂಟ್ಮೆಂಟ್ ಬೇಕು ಗುರುಗಳ ಹತ್ರ ಓಕೆ ಅಂತ ಹೇಳಿ ಬಿಟ್ಬಿಟ್ರೆ ಅದು ಲಿಸ್ಟಲ್ಲಿ ಪ್ರಯಾರಿಟಿ ಮೇಲೆ ಬರ್ತಾ ಇರುತ್ತೆ. ಓಕೆ. 2-2.5 ತಿಂಗಳೊಳಗೆ ಅವ್ರಿಗೆ SMS ಬರುತ್ತೆ. ಓಹೋ. ನಾನು ಕೆಲವು ಸರಿ ಸಡನ್ ಆಗಿ ಆಶ್ರಮ ಕೊಟ್ಟು ಹೋಗ್ತೀನಿ, ಓಕೆ. ಅವಾಗ ನಾನು ಫ್ರೀ ಇರ್ತೀನಿ. ಇವ್ರು ಆಫೀಸಲ್ಲಿ ಹೇಳಿದ್ರೆ ಯಾರ್ಯಾರು ಫೋನ್ ಮಾಡ್ತಿರ್ತಾರೋ ಅವ್ರನ್ನ ಕರೆದು ಬಿಡ್ತಾರೆ ಡೈರೆಕ್ಟ್ ಆಗಿ. ಓಕೆ ಓಕೆ ಓಕೆ. ಜನರಲ್ ಆಗಿ ಯಾರಿಗೆ ತೊಂದರೆ ಇದೆಯೋ ಅವರೊಬ್ಬರೇ ಈ ರೇಖಿ ಹಿಪ್ನಾಸಿಸ್ ಕಲ್ತ್ರೆ ಮಾಡ್ಕೊಳಕ್ಕಾಗಲ್ಲ. ನನ್ನ ಹತ್ರ ಬರೋರೆಲ್ಲ ಒಬ್ರು ಅಥವಾ ಇಬ್ರು ಮಿನಿಮಮ್. ಇವಾಗ ನನಗೆ ತೊಂದರೆ ಇದ್ರೆ ನನ್ನ ಹೆಂಡತಿ, ಮಕ್ಕಳು, ಸೊಸೆ, ಸ್ನೇಹಿತರು, ಬಂಧುಗಳು, ಆ ಥರ ಯಾರಾದ್ರೂ ಒಬ್ರು ಇಬ್ರು ಬೇಕೇ ಬೇಕು ಮಿನಿಮಮ್. 3 ಭಾಗದ ರೇಖಿ, 2 ಭಾಗದ ಹಿಪ್ನಾಸಿಸ್ ಅನ್ನೋ ಕ್ಲಾಸ್ನ ಕಲಿಬೇಕಾಗತ್ತೆ. ಸಾಕಿದು. ಆ ಕ್ಲಾಸನ್ನ ಕಲ್ತ್ಕೊಂಡ್ಮೇಲೆ ಅವರು 2 ತಿಂಗಳು ಅಭ್ಯಾಸ ಮಾಡ್ಬೇಕು ಮನೆಯಲ್ಲೇ. ಅವ್ರು ಮಾಡ್ಕೋತಾ ಹೋದಾಗ ಜನರಲಿ 100 ಜನ ಅಲೋಪತಿನಲ್ಲಿ ಫೇಲ್ ಆಗಿರುವಂತ ಜನ ಬಂದ್ರೆ 95 ಜನಕ್ಕೆ ಗ್ಯಾರಂಟಿ ಗುಣ ಆಗುತ್ತೆ. ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತ ಕಲೆ, ನಿಮ್ಮ ಆರೋಗ್ಯ ವೃದ್ಧಿಸಿಕೊಳ್ಳುವಂತ ಕಲೆ, ಇದೆಲ್ಲ ಬೇಕಾದಾಗ ಗುರುಜಿಯವ್ರನ್ನ ಮೀಟ್ ಮಾಡೋದು ತುಂಬಾ ಸುಲಭ. ಫೋನ್ ಮಾಡಿದಾಗ ಅವ್ರು ನಿಮ್ಮ ಫೋನ್ ನಂಬರ್ ತಗೊಂಡು ಬಿಟ್ಟಾಕ್ತಾರೆ. ಆಮೇಲೆ ನಿಮ್ಗೆ ಅವ್ರು ಫೋನ್ ಮಾಡ್ತಾರೆ. ಫೋನ್ ಬಂದಾಗ ನೀವು ಆರಾಮಾಗಿ ಗುರುಜಿಯವ್ರನ್ನ ನೋಡ್ಬೋದು. ನಮಗೆಲ್ಲ ಫೋನ್ ಮಾಡಬೇಡಿ, ಸಿಗ್ತಾರ ಸರ್? ಸಿಗ್ತಾರೆ. ಗುರುಜಿ ಇರೋ ತನಕ ಗುರುಜಿ ನಿಮ್ ನೋಡಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ಖಂಡಿತವಾಗ್ಲೂ ಸಿಗ್ತಾರೆ. ಒಂದ್ ವಿಷಯ ಗೊತ್ತಾ, ಸದ್ಯಕ್ಕೆ ಪ್ಯಾಕ್ ಅಂಡ್ ಪಾರ್ಸಲ್ ಆಗೋನಲ್ಲ. ಎಲ್ಲಿಗೆ ಸರ್? ಮೇಲಕ್ಕೆ. 120 ವರ್ಷ ಇರಕ್ ಡಿಸೈಡ್ ಮಾಡಿದೀನಿ. ಡಿಸೈಡ್ ಮಾಡ್ಬಿಟ್ಟಿದ್ದೀರಾ ಸರ್? ಆಫ್ ಕೋರ್ಸ್, ಎಸ್. ಓಕೆ, ನೋ ಪ್ರಾಬ್ಲಮ್. ಇನ್ನೊಂದು 65 ವರ್ಷ ಇರ್ಲಿ ಬಿಡಿ ಸರ್, 100 ವರ್ಷ ಇರ್ಲಿ ಬಿಡಿ ಸರ್. ಏನಂತೆ, ತುಂಬಾ ಜನಕ್ಕೆ ಅನುಕೂಲ ಆಗುವಂತ ವ್ಯಕ್ತಿಗಳು ಸಾಕಷ್ಟು ದಿನಗಳ ಬದುಕಿದ್ರೆ, ಸಾಕಷ್ಟು ಜನಕ್ಕೆ ಅದರಿಂದ ಅನುಕೂಲ ಆಗೋದಾದ್ರೆ ದೇವರು ಎಲ್ಲರ ಆಯುಸ್ಸನ್ನು ಅವ್ರಿಗೆ ಕರುಣಿಸ್ಲಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ಅದ್ಭುತವಾದಂತಹ ಒಂದು ಬೇಳೆಯ ಒಡೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಣ್ಣೆ ಎಲ್ದಿರ್ತಕ್ಕಂಥ ಬೇಳೆ ಒಡೆನ ಯಾವ ರೀತಿ ಮಾಡಿದ್ರು? ಉಂಡೆ ಅಂತ ಕರೆದ್ಬೇಡ, ಬೇಳೆ ಉಂಡೆ ಅಂತ ಕರೀ. ಬೇಳೆ ಒಡೆ ಬೇಡ, ಒಡೆಯನ್ನ ತೋರಿಸಿಲ್ಲ ನಿಮ್ಗೆ. ಓಕೆ, ಅದು ಬೇರೆ ಐಟಮ್ ಇದೆ. ಓಕೆ ಓಕೆ. ಉಂಡೆ ಅಂತ ಕರೆದ್ಬೇಡ, ಇದು ಬೇಳೆಯ ಉಂಡೆ. ಬೇಳೆ ಉಂಡೆನ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರೆ ಕೆಲವು 1-2 ಮಿನಿಟ್ಸ್ ಅಲ್ಲಿ ಬೇಳೆ ಉಂಡೆ ರೆಡಿ ಆಗುತ್ತೆ. ಗುರುಜಿ ರೆಡಿ ಆಗಿರ್ಬೋದು ಅನ್ಕೊಂಡು. ಆಲ್ಮೋಸ್ಟ್ ರೆಡಿ ಆಗಿದೆ. ಆಲ್ಮೋಸ್ಟ್ ರೆಡಿ ಆಗ್ಬಿಟ್ಟಿರ್ಬೇಕು. ಈಗ ಆಫ್ ಮಾಡೋಣ ಫಸ್ಟ್. ಎಸ್. ಸೇಮ್ ಒಡೆ ವಾಸನೆ, ಆದ್ರೆ ಎಣ್ಣೆ ಇಲ್ಲ. ಸೊ ಬೇಳೆಗಳ ಉಂಡೆ ರೆಡಿ ಆಗಿದೆ, ಅಲಾಂಗ್ ವಿತ್ ಚಟ್ನಿ, ಕಾಯಿ ಚಟ್ನಿ. ನೋಡಿ ಹೇಳಿ, ಗುರೂಜಿಯವರು ನಮ್ಮ ಮೇಲೆ ಬಹಳವಾದಂತ ಅಕ್ಕರೆ ಅವ್ರಿಗೆ. ಏನು ಮನೆಯಿಂದಾನೆ ಒಳ್ಳೆ ಚಟ್ನಿ ಬೇರೆ ಮಾಡಿಸ್ಕೊಂಡ್ ಬಂದಿದ್ದಾರೆ. ಬೇಳೆ ಉಂಡೆ ರೆಡಿ ಆಗಿದೆ. ಆ ಇಕ್ಕಿದ ಬೇಳೆ ಹಸಿರು ಕಲರು, ಎಳೆ ಕಾಳುಗಳು ಕಾಣ್ತಾ ಇದೆ. ಈ ತಿಂದ್ರೆ ಎಷ್ಟು ಅದ್ಭುತವಾಗಿರೋದು ಗೊತ್ತಾ? ನೋಡಿ, ವಡೆ ಯಾವಾಗ್ಲೂ ತಿಂತೀವಿ, ಎಣ್ಣೆಯಲ್ಲಿ ಯಾವಾಗ್ಲೂ ಕರೆದು ತಿಂತೀವಿ. ಕರೆದು ತಿನ್ನೋದಕ್ಕಿಂತ ಈ ತರ ಉಂಡೆಗಳನ್ನ ಹವೆನಲ್ಲಿ ಬೇಯಿಸ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇಷ್ಟೊಂದು ಚೆನ್ನಾಗಿ ಮಾಡಿದರೆ ಗುರುಜಿ ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತಾ ಇದೀವಿ. ಬೇಳೆಗಳ ಉಂಡೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ನೆನೆಸಿದ ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ, ಉಪ್ಪು ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಅವರೆಬೇಳೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿನಕಾಯಿ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಸಿ ಉಂಡೆಗಳನ್ನಾಗಿ ಮಾಡಿ ಇದನ್ನು ಇಡ್ಲಿ ಕುಕ್ಕರ್ನಲ್ಲಿಟ್ಟು ಆವಿಯಲ್ಲಿ ಬೇಯಿಸಿ. ಈಗ ಬೇಳೆಗಳ ಉಂಡೆ ಚಟ್ನಿಯ ಜೊತೆ ತಿನ್ನಲು ರೆಡಿ. ಇದನ್ನ ಚಟ್ನಿ ಜೊತೆ ತಿನ್ಬೋದು, ಕೆಚಪ್ ಜೊತೆ ತಿನ್ಬೋದು, ಮತ್ತು ಬೇಳೆ ಸಾರು ಜೊತೆ ಅಥವಾ ಒಬ್ಬಟ್ಟಿನ ಸಾರು ಅಂತ ಮಾಡ್ತೀವಲ್ಲ, ಹೌದೌದು, ಅದ್ರ ಜೊತೆ ನಂಚ್ಕೊಂಡ್ ತಿಂದ್ರೆ ಅದರ ಮಜವೇ ಮಜಾ. ಚೆನ್ನಾಗಿದೆ. ಕೆಲವು ಈ ಬೇಳೆನ ಮಾಡಿ ಸಾರೊಳಗೆ ಹಾಕ್ಬಿಡ್ತಾರೆ. ಹಾ, ಹೌದು ಹೌದು. ಅದು ಮಜ್ಜಿಗೆ ಹುಳಿಗೆ ಹಾಕ್ತಾರೆ. ಆ ರೀತಿ ಉಂಡೆ ಮಾಡಿ ಮಜ್ಜಿಗೆ ಹುಳಿಗೆ ಹಾಕ್ತಾರೆ. ಚೆನ್ನಾಗಿ ರುಚಿಯಾಗಿದೆ. ಅದ್ಭುತ. ಈ ಚಟ್ನಿಗೆ ಸ್ಟೀವಿಯಾ ಹಾಕ್ತಿವಿ, ಬೆಲ್ಲ ಹಾಕಲ್ಲ. ಸ್ಟೀವಿಯಾ ಎಲೆ ಸಿಹಿ ಬರೋದಕ್ಕೆ. ನೀವೇನೋ ಸ್ಟೀವಿಯಾ ಹಾಕ್ಬಿಡ್ತೀರಾ, ನಾವೇನ್ ಮಾಡೋದು? ಇಲ್ಲ,
ನೀವು ಹಾಕ್ತೀನಿ ಅಂದರೆ ಖಂಡಿತ ತಂದು ಕೊಡ್ತೀನಿ. ಮನೆಗಳಲ್ಲೆಲ್ಲ ಬೆಳೆಸಿ, ಒಳ್ಳೇದಾಗುತ್ತೆ. ನ್ಯಾಚುರಲ್ ಫಾರ್ಮ್ ಆಫ್ ಶುಗರ್, ಅದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಆಗಿರುತ್ತೆ. ನಿಧಾನವಾಗಿ ಅದರ ಶುಗರ್ ಕಂಟೆಂಟ್ ನಮ್ಮ ಗ್ಲೂಕೋಸ್ ನಮ್ಮ ಬ್ಲಡ್ಡಲ್ಲಿ ಸೇರುತ್ತೆ. ಆ್ಯಂಡ್ ಯಾವ ಸೈಡ್ ಎಫೆಕ್ಟ್ ಆಫ್ ದಿ ಶುಗರ್ ಇಂಡಿಯಾದಲ್ಲಿ ಒಂದು ಚೂರು ಶುಗರ್ ಸೈಡ್ ಎಫೆಕ್ಟ್ ಇರೋಲ್ಲ. ಕರೆದಿರೋದ್ಕಿಂತ ಈ ಹಬೇಲ್ ಬೇಯಿಸಿರೋಂಥ ಈ ಬೇಳೆಯ ಉಂಡೆ ಅದ್ಭುತವಾಗಿದೆ ಗುರುಜಿ. ಇದೇ ಥರ ರುಚಿಯಾಗಿರೋದು ಮಾಡಿ ತೋರಿಸ್ತಾ ಇದ್ರೆ ಎಲ್ಲರ ಆರೋಗ್ಯನೂ ವೃದ್ಧಿ ಆಗುತ್ತೆ. ಎಲ್ಲರೂ ಜೀವ ಇರೋ ತನಕ ನಿಮ್ಮನ್ನು ನೆನೆಸ್ಕೊಳ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ನಿಮ್ಗೆಲ್ಲ ಗೊತ್ತಿರುವಂತ ಸುತ್ತು, ಸಾಕಷ್ಟು ಜನ ಕಾಯ್ತಾ ಇರೋ ಸುತ್ತು. ಯಾರು ಮನೆಯವ್ರು ಬರ್ತಾರೆ ಅಂತ ನೀವು ಕಾಯ್ತಾ ಇದ್ದೀರಾ. ನಾವು ಇವತ್ತು ಕರ್ಸ್ಕೊಂಡಿದೀವಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ವೀಣಾ ಗಿರೀಶ್ ಅಂತ. ವೀಣಾ ಗಿರೀಶ್ ಅವ್ರು ಎಲ್ಲಿಂದ ರೀ? ನಾಗರಬಾವಿ. ಏನ್ ಮಾಡ್ಕೊಂಡಿದ್ರೆ ವೀಣಾ? ನಾನು ಹೌಸ್ ವೈಫ್ ಇವಾಗ. ಓಕೆ, ಗಿರೀಶ್ ಅವ್ರು ಏನ್ ಮಾಡ್ತಾ ಇದಾರೆ? ಅವರು IT ಹೆಡ್. ಎಲ್ಲಿ? ವಿಯೋ ಮಿನರಲ್ಸ್ ಅಂತ. ಎಲ್ಲಿದೆ ಅದು? ಪೀಣ್ಯದಲ್ಲಿದೆ. IT ಹೆಡ್ ಆಗಿದ್ದಾರೆ. ನಿಮ್ಮನ್ನ ಇವತ್ತು ಅಡಿಗೆ ರುಚಿ ಒಳ್ಳೆ ರುಚಿ ಮಾಡ್ತಿ ಅಂತ ಕಳಿಸ್ಕೊಟ್ಟಿದ್ದಾರೆ ಗಿರೀಶ್ ಅವರು. ವೀಣಾ ಏನ್ ಮಾಡ್ತೀರಿ ಇವತ್ತು? ನಿಮ್ಗೆ ಎಗ್ ಡಂಪ್ಲಿಂಗ್ಸ್ ಮಾಡ್ಕೊಡ್ತೇನೆ. ಕರೆಕ್ಟ್ ಆಗಿ ಹೇಳ್ರಿ. ಎಗ್ ಡಂಪ್ಲಿಂಗ್ಸ್. ಓಕೆ, ಎಗ್ ಡಂಪ್ಲಿಂಗ್ಸ್ ಅಂದ್ರೆ ಏನು? ಹೆಂಗಿರುತ್ತೆ? ಇಡ್ಲಿ ತರ ಇರುತ್ತಾ, ದೋಸೆ ತರ ಇರುತ್ತಾ, ಪೂರಿ ತರ ಇರುತ್ತಾ? ಸೀಕ್ರೆಟ್ ಆಮೇಲೆ ನೋಡಿ. ಓಕೆ, ಆ ಎಗ್ ಡಂಪ್ಲಿಂಗ್ಸ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಎಗ್ ಡಂಪ್ಲಿಂಗ್ಸ್ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ದಪ್ಪ ಮೆಣಸಿನಕಾಯಿ, ಮಶ್ರೂಮ್, ಬೆಣ್ಣೆ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಟೊಮ್ಯಾಟೊ, ಮೈನೈಸ್ ಸಾಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಜೀರಿಗೆ ಪುಡಿ, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಫಸ್ಟ್ ಏನ್ ಕೊಡ್ಲಿ ವೀಣಾ ನಿಮ್ಗೆ? ಒಂದ್ ಪ್ಯಾನ್ ಕೊಡಿ, ಅದಲ್ಲಿ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಬೇಕು. ಫಸ್ಟ್ ಬಟರ್ ಹಾಕೊಳ್ಳೋಣ. ಹಾಕಿ ಮೇಡಮ್. ಎಷ್ಟು ಮೊಟ್ಟೆ ಹಾಕಿದೀರಾ? ಒಂದ್ 5-6 ಹಾಕ್ಬಿಟ್ಟಿದೀರಾ? ಹಾ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ ಬೆಣ್ಣೆಗೆ. ಹಾ, ಸ್ವಲ್ಪ. ನೆಕ್ಸ್ಟ್ ಆನಿಯನ್ಸ್, ಈರುಳ್ಳಿ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ ಹಾಕೋಣ. ಓಕೆ ಓಕೆ ಓಕೆ. ಇದಕ್ಕೆ ನೆಕ್ಸ್ಟ್ ಟೊಮ್ಯಾಟೋಸ್ ಹಾಕೋಣ. ಹಾಕಿ ಹಾಕಿ ಹಾಕಿ. ಚಿಕ್ಕದಾಗಿ ಕಟ್ ಮಾಡಿರೋ ಟೊಮ್ಯಾಟೋಸ್. ಫಸ್ಟ್ ಬೆಣ್ಣೆ ಜೊತೆಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮ್ಯಾಟೊ. ಹಾ, ಕರೆಕ್ಟ್ ಅಲ್ಲ? ಹಾ, ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕಿದ್ದೀನಿ. ಹೌದು. ಸ್ವಲ್ಪ ಸಾಲ್ಟ್ ಹಾಕೊಂಡ್ಬಿಡ್ತೀನಿ ಈಗಲೇ. ಹಾಕೊಂಡ್ಬಿಡಿ. ಹಾ, ಸೊ ಬೇಗ ಬೇಯುತ್ತೆ. ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕೋಣ. ಹಾಕಿ. ಸ್ವಲ್ಪ ಗ್ರೀನು, ಸ್ವಲ್ಪ ರೆಡ್, ಸ್ವಲ್ಪ ಎಲ್ಲೋ. ಹಾ, ಇದಕ್ಕೆ ಸ್ವಲ್ಪ ಮಸಾಲೆ ಪೌಡರ್ ಹಾಕೋಣ. ಒಂಚೂರು ಗರಂ ಮಸಾಲ. ಓಕೆ. ಒಂಚೂರು ಜೀರಾ ಪೌಡರ್. ಏನ್ ಬ್ರೇಕ್ಫಾಸ್ಟ್ ಆಯ್ತು ವೀಣಾ? ಈವ್ನಿಂಗ್ ಸ್ನಾಕ್ಸ್ ಆಗೋ ತಿನ್ಬೋದು, ಬ್ರೇಕ್ಫಾಸ್ಟ್ ಆಗಿ ತಿನ್ಬೋದು. ವೆಜಿಟೇಬಲ್ಸ್ ಎಲ್ಲ ಇರುತ್ತಲ್ಲ, ವೆಜಿಟೇಬಲ್ಸ್ ಎಲ್ಲ ಇರುತ್ತೆ, ಸೊ ಹೆಲ್ದಿ ಆಗಿರುತ್ತೆ. ಬ್ರೇಕ್ಫಾಸ್ಟ್ ತಿನ್ಬೋದು. ಓಕೆ ಓಕೆ. ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕೋಣ ಖಾರಕ್ಕೆ. ಖಾರಕ್ಕೆ ಗ್ರೀನ್ ಚಿಲ್ಲಿ, ಶೋಕಿಗೆ ದಪ್ಪ ಮೆಣಸಿನಕಾಯಿ. ಹೌದು. ಇದೆಲ್ಲ ಬಂದ್ಮೇಲೆ ಲಾಸ್ಟ್ ಮಶ್ರೂಮ್ ಹಾಕೊಂಬೋಣ. ಹಾಕಿ. ಬಂದಿದೆಲ್ಲ ಈಗ? ಹಾ, ಅದು ಬಂದಿದೆ, ವೆಜಿಟೇಬಲ್ಸ್ ಬಂದಿದೆ. ಮಶ್ರೂಮ್ ಟೈಮ್ ಕಡಿಮೆ ತಗೊಳುತ್ತೆ, ಸೊ ಹಾಗಾಗಿ ಲಾಸ್ಟ್ ಹಾಕೋಣ. ಚೆನ್ನಾಗಿ ತೊಳೆದಿರುವಂತ ಮಶ್ರೂಮ್ ನ ಸ್ಲೈಸ್ ತರ ಕಟ್ ಮಾಡ್ಕೊಂಡಿದ್ದಾರೆ, ಸಣ್ಣದಾಗಿದೆ. ಅದನ್ನು ತರಕಾರಿ ಜೊತೆಗೆ ಮಿಕ್ಸ್ ಮಾಡಿದೀರಾ ಅಲ್ವಾ ವೀಣಾ? ಹೌದು, ಕರೆಕ್ಟ್. ಇದನ್ನ 1-2 ಮಿನಿಟ್ಸ್ ಬಂದ್ರೆ ಸಾಕು ಇದು ಅಲ್ಲ? ಹಾ, ಬೇಗ ಬಂದ್ಬಿಡತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಬೋಣ. ಓಕೆ, ಹಾಕೊಳ್ಳಿ. ಇಷ್ಟೊಂದು ತರಕಾರಿ ಜೊತೆಗೆ ಈಗ ಏನ್ ಮಾಡ್ತೀರ ಅನ್ನೋದೇ ಇಂಪಾರ್ಟೆಂಟ್. ನೋಡಿ ಕಾದು ನೋಡಿ ಹಿಂಗೆ ಮೇಲ್ ಮಾಡಿದ್ರ ನಮ್ಗೆ ನೀವು? ಹೌದು, ಮೇಲ್ ಮಾಡಿದ್ರಾ? ಹೌದು. ರೆಸ್ಪಾನ್ಸ್ ಸಿಕ್ಕಿದ್ಯಾ? ಹಾ, ಸಿಕ್ತು, ಬೇಗ ಸಿಕ್ತು. ರಿಯಲಿ ಸರ್ಪ್ರೈಸ್. ಹಾ, ಬೇಗ ಸಿಕ್ತು. ಕಂಪ್ಲೇಂಟ್ಸ್ ಎಲ್ಲ ಇಲ್ಲ ರೀ? ಕಂಪ್ಲೇಂಟ್ಸ್ ಎಲ್ಲ ಇಲ್ಲ. ಯೂಶಲಿ ಎಲ್ಲ ಹಂಗೆ ಹೇಳ್ತಾರೆ. ಇಲ್ಲ ಅದೇ ಹೇಳ್ತಿಲ್ಲ, ಮೇಲೇ ಮಾಡ್ಬೇಕು ಅಂತಿಲ್ಲ, ಫೋನ್ ಮಾಡ್ರಿ ಕರ್ಸ್ಕೊಳ್ತೀವಿ ಅಂತೀವಿ. ಎಷ್ಟೋ ರಸ್ತೆ ಸಿಗ್ತಾರೆ ಸರ್, ನೀವು ಅವಾಗಲೇ ಇಮಿಡಿಯೇಟ್ ಆಗಿ ಫೋನ್ ನಂಬರ್ ತಗೊಂಡು ನಮ್ಮ ಇವರಿಗೆ ಕೋಆರ್ಡಿನೇಟರ್ಗೆ ಕೊಟ್ಬಿಡ್ತೀವಿ, ಇಮಿಡಿಯೇಟ್ ಆಗಿ ಫಾಲೋ ಮಾಡ್ಕೊಳ್ಳಿ ಅಂತ. ಇವಾಗ ಇದಾಗಿದೆ, ಆಫ್ ಮಾಡ್ಬಿಡಿ. ನೆಕ್ಸ್ಟ್ ಇದು ತಣ್ಣಗಾಗ್ಲಿ ಸ್ವಲ್ಪ. ಒಂದು ಪ್ಯಾನ್ ಕೊಡಿ, ನಾವು ಅದರಲ್ಲಿ ಎಗ್ ಆಮ್ಲೆಟ್ ತರ ಸ್ಮಾಲ್ ಮಾಡ್ಕೊಳ್ಳೋಣ. ಈ ಮೊಟ್ಟೆಗೆ 5 ಮೊಟ್ಟೆ ತಗೊಂಡಿದ್ದೀನಿ. 5 ಮೊಟ್ಟೆ? ಹಾ, ಹೋಗಿದ್ ಕತೆ ಹೇಳಿ. ಇದಕ್ಕೆ ಸ್ವಲ್ಪ ಸಾಲ್ಟ್, ಓಕೆ, ಆರೆಗಾನ್ ಅಂತ ಇದೆಯಲ್ಲ ಅದು ಸ್ವಲ್ಪ ಹಾಕೋಣ. ಅರೆಗಾನ್ ಅಂದ್ರೆ ಏನು ಅಂದ್ರೆ ಅದು ಮಿಕ್ಸ್ ಪಿಜ್ಜಾಸ್ ಮೇಲೆಲ್ಲ ಹಾಕೊಂಡು ತಿಂತಾರೆ. ಅದೆಲ್ಲೋ ಕೇಳ್ಕೊಂಡು ಇದು ಯಾವ್ದೋ ಆರೆಗಾನ್ಸ್ ಅಂತ ಹಾಕ್ಬಿಟ್ರು ಮುಳ್ಳಿವ್ರೆ ಬರ್ಕೊಳಕ್ಕೆ ಗೊತ್ತಾಗಿಲ್ಲ ನಮ್ಗೆ ಅನ್ಕೋಬೇಡಿ. ಅದ್ ಹೇಳಿದ್ರೆ ಮೆಣಸು ಹಾಕೊಳ್ಳಿ, ಪರ ನಡೆಯುತ್ತೆ, 2 ಒಂದೇ ತರ ಇರುತ್ತೆ, ಹೆಚ್ಚು ಕಡಿಮೆ. ಹೇಳ್ಬೋದಲ್ವಾ ವೀಣಾ? ಇಲ್ಲ, ಮತ್ತೆ ಹೇಳ್ರಿ ಅದೇನು ಅಂತ ನೀವು? ಆರೆಗಾನೇ ತರಬೇಕು ಅಂತ ಇದಾರೆ. ಅದು ನಿಮ್ಗೆ ಒಂದು ಡಬ್ಬದಲ್ಲಿ ಸಿಗುತ್ತೆ, ಎಲ್ಲಾ ಶಾಪ್ ದಲ್ಲೂ ಸಿಗುತ್ತೆ.
ಪಿಜ್ಜಾ ಮೇಲೆ ಹಾಕೊಂಡು ತಿಂತಾರೆ. ಆಮೇಲೆ ಹೇಳ್ತೀನಿ ಬಿಡಿ, ತಿಂದಾದ್ಮೇಲೆ ಏನ್ ಹಾಕೋಬಹುದು ಅಂತ. ನೀವು ಹಾಕಿ ಬಿಡ, ನೀವು ಹಾಕಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಓಕೆ. ಖಾರದ ಸ್ವಲ್ಪ ಗ್ರೀನ್ ಚಿಲ್ಲೀಸ್. ಓಕೆ. ಸ್ಪೈಸಿ ಮಾಡಲಾ? ಹಾ, ಸ್ಪೈಸಿ ಮಾಡಿ. ಓಕೆ, ಇನ್ನು ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ. ಮಾಡಿ. ಹಾ, ಸಾಕಿದು. ಅದು ಕಾದಿದೆಯಲ್ಲ? ಕಾದಿದೆ. ಅದಕ್ಕೆ ಸ್ವಲ್ಪ ಬಟರ್ ಹಾಕೋಣ. ಹಾಕಿ ವಿನ. ಇದಕ್ಕೆ 1 ಸ್ಕೂಪ್ ಎಗ್ ಬೀಟ್ ಮಾಡ್ಕೊಂಡಿವಲ್ಲ, ಹೌದು, ಅದನ್ನ ಇದ್ರ ಮೇಲೆ ಹಾಕೋಣ. ಹಾಕಿದ್ರಿ? ಹಾ, ಸಾಕು. ಅದು ಬೇಯ್ಬೇಕದು. ಸೊ ಇದಕ್ಕೆ 1 ಸ್ಕೂಪ್ ಫಿಲ್ಲಿಂಗ್ ಹಾಕೋಣ. ಓಹೋ, ಎಗ್ ಡಂಪ್ಲಿಂಗ್ಸ್. ಹಾ, ಕರೆಕ್ಟ್. ಏನದು? ಮಿಯೋನಿಸ್ ಅಂತ ಇದು. ಬರ್ಗರ್ಸ್ಗೆ, ಸ್ಯಾಂಡ್ವಿಚ್ಗೆಲ್ಲ ಹಾಕ್ತಾರಲ್ಲ ಅದು. ಸ್ವಲ್ಪ. ಓಕೆ. ಇದು ಫಿಲ್ಲಿಂಗ್ ನೀವು ಏನ್ ಫಿಲ್ಲಿಂಗ್ ಬೇಕಾದ್ರೂ ಮಾಡ್ಕೊಳ್ಬಹುದು. ವೆಜ್, ನಾನ್ ವೆಜ್, ಚಿಕನ್ ಅದು ಹೀಗೆ ಮಾಡ್ಕೊಂಡು ಫಿಲ್ಲಿಂಗ್ ನ ಹೀಗೆ ಮಾಡ್ಕೋಬಹುದು. ಅದಕ್ಕೂ ಚೀಸು ಹಾಕೋಬಹುದು ಬೇಕಾದ್ರೆ. ಆಯ್ತು. ಫೋಲ್ಡ್ ಮಾಡ್ಬಿಡೋದು. ಇದು ಲಾಕ್ ಆಗುತ್ತೆ ಇಲ್ಲಿ. ಓಕೆ. ಆಯ್ತು, ರೆಡಿ ಆಯ್ತು. ಬಾರಿಸ್ತಾರದಾ? ಹಾ, ಫುಲ್ ಆನ್. ಹೌದಾ? ಹಾ. ಇನ್ನೊಂದು ಮಾಡೋಣ ಅದೇ ತರ. ಹಾಕಿ ಮಾಡಿ. ಮಲ್ಲಿ ಒಂದು ಮಗು ಇದೆ ಅಂತ ಇಷ್ಟೇ ಹಾಕ್ತಾರೆ ಅದನ್ನ. ಈ ಡಂಪ್ಲಿಂಗ್ಸ್ ಚಿಕ್ಕದಾಗೆ ಮಾಡ್ಬೇಕು. ಸ್ಟೋನ್ ಮಾಡಿದಿಲ್ಲ, ಮತ್ತೆ ಯಾರು ತಿನ್ನೋದು? ಇದೇ ತರ ಜಾಸ್ತಿ ಮಾಡ್ಬೇಕು. ಡಂಪ್ಲಿಂಗ್ಸ್ ಚಿಕ್ಕದು ನೋಡಿ. ಇವಾಗ ದೊಡ್ಡದು ಮಾಡಿದೀನಿ ನಿಮ್ಗೆ. ಓಕೆ. ನಿಮ್ಮಲ್ಲಿ ಕೇಳ್ತಾರೆ ಆಮೇಲೆ, ನಿಮ್ಮನೆಲ್ಲ ಟಿವಿ ನೋಡ್ತಾರೆ, ನೀವು ನೋಡ್ಬಿಟ್ಟು ಅದೇನಕ್ಕೆ ಅಷ್ಟಿಷ್ಟು ಮಾಡಿದ್ದೆ ಅಂತ. ಆ ಡಂಪ್ಲಿಂಗ್ಸ್ ಅಂದ್ರೆ ಚಿಕ್ಕದಾಗೆ ಬರುತ್ತೆ. ಹೌದಾ? ಓಕೆ. ಆಮ್ಲೆಟ್ ಅಂದ್ರೆ ದೊಡ್ಡದು. ಹೌದಾ? ಅಲ್ವಾ? ಆಮ್ಲೆಟ್ ಅಂದ್ರೆ ದೊಡ್ಡದು. ಎಲ್ಲಿ ಕಲ್ತ್ರಿ ಅಡ್ಗೆನ? ಹಂಗೆ ಏನೋ ಟ್ರೈ ಮಾಡ್ತಾ ಇರ್ತೇನೆ. ಫಸ್ಟ್ ಇಲ್ಲೇ ಟ್ರೈ ಮಾಡ್ತಾರೆ ಹಂಗಿದೆಯಲ್ಲ? ಸೀರಿಯಸ್ ಆಗಿ ನಿಮ್ಮೇಲೆ ಟ್ರೈ ಮಾಡ್ತಿದ್ದೆ. ಅಯ್ಯೋ, ಕಟ ಜಾಸ್ತಿ ಫ್ಲೇಮ್ ಅಲ್ಲದ ಕೆಳಗಡೆ ಬೆಂದೋಗ್ಬಿಡುತ್ತೆ. ಫುಲ್ ಕಡಿಮೆ ಮಾಡಿದ್ದೀನಿ. ಹೊಸ ಟೈಪ್ ತಿನ್ಕೋಬಹುದು ಮಲ್ಲಿ. ಹೌದು, ಸೀರಿಯಸ್ ಆಗಿ. ಹಾ, ಸೇಮ್ ಬ್ರೇಕ್ಫಾಸ್ಟ್, ಸೇಮ್ ಅದೇ ಆಮ್ಲೆಟ್. ಆಮ್ಲೆಟ್ ತಿಂದ್ರೆ ತರಕಾರಿ ಹಾಕಿ ಮಾಡ್ಕೊಂಡ್ರು ಹಿಂಗೆ ಇರುತ್ತೆ. ಆದ್ರೆ ತರಕಾರಿ ಹಾಕೋಬೇಡಿ, ತರಕಾರಿನ ಬೇಯಿಸಿ ಒಳಗಿಟ್ಟು ಸುತ್ಕೊಂಡು ತಿನ್ನಿ ಅಂತ ಇದೀವಿ ನಾವು, ಅಲ್ವೇ? ಕರೆಕ್ಟ್. ವಿನ ಹಂಗೆಲ್ಲ ಬಿಟ್ಬಿಡೋಣ ಸುಲಭವಾಗಿ. ನಾವು ಮಾಡ್ಸಿ 5-6 ಮುಗಿಸ್ಬಿಟ್ಟೆ ಕಳಿಸ್ತೀವಿ. ಇವಾಗ ನೋಡಿ ಜಾಸ್ತಿ ಆಗ್ತಾರೆ. ಒಂದ್ ಮಾಡೋದ್ರೆ ನೋಡಿ, ಇವಾಗ ನೋಡಿ ಜಾಸ್ತಿ ಆಗ್ತಿದ್ದಾರೆ. ಗೊತ್ತ್ರಿ, ನೀವು ಒಂದ್ಸರಿ ಹೇಳ್ಬಿಟ್ರಲ್ಲ, ನೆಕ್ಸ್ಟ್ ಈ ತುಂಬಾ ದೊಡ್ಡದಾಗೋಗುತ್ತೆ. ಪರವಾಗಿಲ್ಲ ಹಾಕ್ರಿ, ಇದೇನು ಒಳ್ಳೆ ದೊಡ್ಡದಾರ ಏನೋ ಪ್ರಾಬ್ಲಮ್. ಅಲ್ಲ, ಡಂಪ್ಲಿಂಗ್ಸ್ ಆಗಲ್ಲ ಅವಾಗ. ಅದು ಇನ್ನೇನಾಗುತ್ತಾ? ಇವೆರಡೇ ಡಂಪ್ಲಿಂಗ್ ತೋರಿಸ್ತೀನಿ ನೋಡಿ. ಸೈಜ್ ಮೇಲೆ ಆಗೋಯ್ತು ಇವಾಗ. ದೊಡ್ಡದು, ಚಿಕ್ಕದು. ಸ್ಮಾಲ್ ಡಂಪ್ಲಿಂಗ್ಸ್ ಫಾರ್ ಮಕ್ಕಳಿಗೆ, ದೊಡ್ಡದು ದೊಡ್ಡವರಿಗೆ, ಫ್ಯಾಮಿಲಿ ಮೆಂಬರ್, ಕುಟುಂಬದವರಿಗೆ. ತುಂಬಾ ದೊಡ್ಡದಾಯ್ತು. ಆಮ್ಲೆಟ್ ಸೈಜ್ ಆಗೋಯ್ತು. ಇಲ್ಲ ಬಿಡಿ, ಅರ್ಧ ಮಾಡ್ಕೋಣ. ಹೆಂಗ್ ಬೇಕಾದ್ರೆ ಮಾಡ್ಕೋದು, ಅರ್ಧ ಮಾಡಿ 2 ಮಾಡ್ಕೋಬಹುದು. ಹಂಗ ತೋರಿಸ್ಬೇಕು ನೀವು. ಓಕೆ. ಒಂದ್ ಕಡೆ ಹೇಳೋದು, ಇದು ದೊಡ್ಡದು ಮಾಡ್ಕೊಂಡಾಗ ಬೇಕಾದ್ರೆ 3 ಜನ ಕಟ್ ಮಾಡಿ ಕೊಡ್ಬೋದು ಅಂತ ಮುಗಿದೋಯ್ತಾ? ಅಷ್ಟೇ. ಫಸ್ಟ್ ಎಕ್ಸ್ಪೆರಿಮೆಂಟ್ ನಿಮ್ಮ ಮೇಲೆ. ಎಗ್ ಡಂಪ್ಲಿಂಗ್ಸ್ ಪ್ಲೀಸ್ ಟ್ರೈ ಮಾಡಿ. ಪಾಪ ಗಿರಿ, ನೀವು ಸೇಫ್ ಬಿಡ್ರಿ. ನಮ್ಮ ಮೇಲೆ ಫಸ್ಟ್ ಪ್ರಯತ್ನ ಆಗ್ತಾ ಇದೆ. ನೋ ಪ್ರಾಬ್ಲಮ್. ತುಂಬಾ ಸಖತ್ತಾಗಿ ಮಾಡಿದಾರೆ. ಈ ಕಡೆ ನೋಡಿದ್ರೆ ಒಬ್ಬಟ್ಟು ತರ ಕಾಣ್ತಿರ್ಬೋದಲ್ಲ ನಿಮ್ಗೆ. ಒಬ್ಬಟ್ಟಲ್ಲ, ಇದು ಎಗ್ ಡಂಪ್ಲಿಂಗ್ಸ್ ಅಂತ. ನೋಡಿ ಹೆಂಗ್ ಕಾಣ್ತದೆ, ಸಖತ್ತಾಗಿ ಕಾಣ್ತಾ ಇದೆಯಾ? ಓಕೆ, ಇದನ್ನ ಯಾವ ರೀತಿ ಮಾಡೋದು ವೀಣಾ ಅವರು ಅಂತ ಒಂದ್ಸರಿ ತೋರಿಸ್ತೀನಿ. ವೀಣಾ ಅವರು ನಮ್ಮ ಮೇಲೆ ಪ್ರಯೋಗ ಮಾಡಕ್ ಬೇರೆ ಇಲ್ಲೇ ಬಂದು ಇಲ್ಲೇ ಮಾಡಿ ಏನೇನು ಹಾಕಿದ್ದಾರೆ, ಅದೇನೇನು ಹಾಕಿದ್ರು, ಹೆಂಗ್ ಮಾಡಿದ್ರು ಅಂತ ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಎಗ್ ಡಂಪ್ಲಿಂಗ್ಸ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಹಾಕಿ ಹುರಿದು ಟೊಮೆಟೊ, ಉಪ್ಪು, ಬಣ್ಣದ ದಪ್ಪ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಗರಂ ಮಸಾಲ, ಜೀರಿಗೆ ಪುಡಿ,
ಹಸಿರು ಮೆಣಸಿನಕಾಯಿ ಹಾಕಿ ಬಾಡಿಸಿ. ನಂತರ ಸಣ್ಣಗೆ ಹೆಚ್ಚಿದ ಮಶ್ರೂಮ್ ಹಾಕಿ ಬೇಯಿಸಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಮೊಟ್ಟೆಗೆ ಉಪ್ಪು, ಅರಿಗ್ಯಾನೋ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ ಹಾಕಿ ಬೀಟ್ ಮಾಡಿ. ಕಾದ ತವಾದ ಮೇಲೆ ಬೆಣ್ಣೆ ಹಾಕಿ ಬೀಟ್ ಮಾಡಿದ ಮೊಟ್ಟೆಯ ಮಿಶ್ರಣ ಹಾಕಿ ಅದು ಬೆಂದ ನಂತರ ತಯಾರಿಸಿಕೊಂಡ ಮಶ್ರೂಮ್ ಮಿಶ್ರಣ, ಮಯೋನೈಸ್ ಸಾಸ್ ಹಾಕಿ ಮಡಿಸಿ. ಈಗ ಎಗ್ ಡಂಪ್ಲಿಂಗ್ಸ್ ರೆಡಿ ಟು ಈಟ್. ಮಾಡಿ ಟ್ರೈ ಮಾಡಿ, ದಯವಾಗಿ ಮಾಡಿ ಮುರಳಿ ಅವರೇ. ನಾನು ಮಾಡ್ತಾ ಇದ್ದೀನಿ ಮಾಡಿ. ನಾಟ್ಬೇಡ ಗಿರೀಶ್ ಮೇಲೆ ಟ್ರೈ ಮಾಡಿ. ಮಾಡ್ಲಾ? ಓಕೆ. ತರಕಾರಿ ಹಾಕಿದ್ರೆ ಚೆನ್ನಾಗಿದೆ, ಕ್ರಂಚಿ ಆಗಿದೆ ವೆಜಿಟೇಬಲ್ಸ್ ಎಲ್ಲ. ಹೌದಲ್ಲ, ಫುಲ್ ಬೆಂದಿಲ್ಲ, ಕ್ರಂಚಿ. ಆಮೇಲೆ ಸಾಸ್ ಎಫೆಕ್ಟ್ ಚೆನ್ನಾಗಿದೆ. ಹಾ, ಅದ್ರ ಜೊತೆಗೆ ಚಿಲೀಸ್ ಅಲ್ಲಲ್ಲ ಆರೆಗಾನೋ ಸ್ವಲ್ಪ ಫ್ಲೇವರ್ ಬೇರೆ ತರನೇ ಇದೆ. ಹೌದು. ಇದು ಮೆಣ್ ಚಟ್ನಿ ಜೊತೆ ಟ್ರೈ ಮಾಡಿ ಇವಾಗ. ಸೂಪರಾ? ಚೆನ್ನಾಗಿದೆ. ಥ್ಯಾಂಕ್ ಯು. ಆ ಬೆಣ್ಣೆ ಜಾಸ್ತಿ ಹಾಕಿರೋದು, ಅದ್ರ ಮೇಲೆ ಸಾಸ್ ಹಾಕಿರೋದು, ಮೆನು ಸಾಸ್ ಹಾಕಿರೋದು, ಜೊತೆಗೆ ಆರೆಗಾನ್ ಹಾಕಿರೋದು ಎಲ್ಲ ಡಿಫರೆಂಟ್ ಫ್ಲೇವರ್ಸ್ ಅಲ್ಲ, ಡಿಫರೆಂಟ್ ಫ್ಲೇವರ್ ಆಗಿದೆ. ಅಂದ್ರೆ ಆಮ್ಲೆಟ್ ತಿಂತಾ ಇದೀವಿ ಅಂತ ಅನ್ಸಲ್ಲ. ಕರೆಕ್ಟ್. ಸಮಥಿಂಗ್ ಒಳಗಡೆ ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಏನೋ ಒಂದು ಹೊಸದು ಮಾಡ್ಕೊಂಡು ತಿಂತಾ ಇದೀವಿ ಅನ್ಸುತ್ತೆ. ನಾರ್ಮಲ್ ರೆಗ್ಯುಲರ್ ಗಿಂತ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಈ ತರ ಹೋಗಿ ಕೊಟ್ರೆ ತಿನ್ನೋರ್ಗು ಒಂದು ಖುಷಿ ಇರುತ್ತೆ. ಅದೇ ಮಾಡ್ಕೊಡೋದು ಇರ್ಬೇಕಷ್ಟೇನೆ. ವೀಣಾ, ಥ್ಯಾಂಕ್ ಯು ವೀಣಾ, ತುಂಬಾ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದೀರಾ. ಥ್ಯಾಂಕ್ ಯು. ಅಂತೂ ಹೊಸ ರೆಸಿಪಿನ ನಮ್ಮೇಲೆ ಟ್ರೈ ಮಾಡಿದೀರಾ, ಒಳ್ಳೆ ರೆಸಿಪಿ ಟ್ರೈ ಮಾಡಿದೀರಾ. ಥ್ಯಾಂಕ್ ಯು ವೀಣಾ. ನಮ್ಮ ಇವತ್ತಿನ ಕಾರ್ಯಕ್ರಮದ ಕಟ್ಟ ಕಡೆಯ ಸುತ್ತು ಮತ್ತೆ ಚೆಫ್ ವೆಂಕಟೇಶ್ ಅವರು ನಡ್ಕೊಂಡು ಬರ್ತಾ ಇದ್ದಾರೆ. ಬಂದು ಅದೇನೋ ಚಿಕನ್ ಅಲ್ಲಿ ಸ್ಪೆಷಲ್ ಆಗಿ ಮಾಡಿ ತೋರಿಸ್ತೀನಿ ಮುರಳಿ ಅಂತ ಹೇಳಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಏನೋ ಕೂಲ್ ಆಗಿ ನಡ್ಕೊಂಡ್ ಬರ್ತಾ ಇದೀರಾ, ಏನ್ ಮಾಡ್ತೀರಾ ಇವತ್ತು ನಮ್ಗೆ? ಇವತ್ತು ಪಂಜಾಬಿ ಸ್ಪೆಷಲ್ ಡಿಶ್ ಅಂತ ತೋರಿಸ್ತಾ ಇದ್ದೇನೆ. ಪಂಜಾಬಿ ಸ್ಪೆಷಲ್ ಡಿಶ್ ಇದು? ಏನು ಪಂಜಾಬಿ ಸ್ಪೆಷಲ್ ಡಿಶ್? ಪಂಜಾಬಿ ಕುಕ್ಕಡ್ ಕರಿ, ಪಂಜಾಬಿ ಸ್ಟೈಲ್ ಅಲ್ಲಿ ಇರುವಂತ ಕರಿ. ಪಂಜಾಬಿ ಶೈಲಿ ಇರೋ ಕರಿ ಮಾಡ್ತಾ ಇದ್ದೀರಾ? ಕರಿ ಮಾಡ್ತಿದ್ದೀನಿ. ಓಕೆ, ಕರಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ವೆಂಕಟೇಶ್? ಇದು ಫಟಾಫಟ್ ಅಂತ ಮಾಡ್ಬೇಕು ನಾವು. ಪಂಜಾಬಿ ಚಿಕನ್ ಕುಕ್ಡ್ ಕರಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಗೋಡಂಬಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲಾ, ಅಚ್ಚಖಾರದ ಪುಡಿ, ಅರಿಶಿನ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಫ್ರೆಶ್ ಕ್ರೀಮ್, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕು. ರುಬ್ಕೊಳ್ಳೋದೆಲ್ಲ ಏನಿಲ್ಲ, ಆಲ್ರೆಡಿ ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಆನಿಯನ್, ಟೊಮೆಟೊ, ಟೊಮೆಟೊ, ಗೋಡಂಬಿನ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ. ಅದಕ್ಕಿಂತ ಮೊದಲು ನಾವು ಇದು ಚಿಕನ್ ನ ಮೆರಿನೇಟ್ ಮಾಡಬೇಕು. ಮಾಡಿ. ಚಿಕನ್ ನಾವು ಫ್ರೈ ಮಾಡಿ ಇದರಲ್ಲಿ ಕರಿಯಲ್ಲಿ ಹಾಕ್ತಿದ್ದೀವಿ. ಓಕೆ. ಸೊ ಗರಂ ಮಸಾಲ, ಓಕೆ, ಸ್ವಲ್ಪ ಜೀರಿಗೆ ಪೌಡರ್, ಸ್ವಲ್ಪ ಕೊರಿಯಂಡರ್, ಸ್ವಲ್ಪ ಚಿಲ್ಲಿ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ ಸ್ವಲ್ಪ. ಓಕೆ, ಹಾಕಿ. ಒಂದು ಸ್ಪೂನ್ ಎಣ್ಣೆ ಬೇಕಾ? ಎಣ್ಣೆ ಬೇಡ, ಸಾಲ್ಟು. ನಾವು ಮೆರಿನೇಷನ್ ಮಾಡಿಬಿಟ್ಟು ಚಿಕನ್ ಮೆರಿನೇಟ್ ಆಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಹಾಕಿ. ಬಾಲ ತರ್ಲೆಪ್ಪ ಇದು. ಆನಿಯನ್ ಪೇಸ್ಟ್ ಫ್ರೈ ಆಗಿದೆ, ಜಿಂಜರ್ ಗಾರ್ಲಿಕ್. ಓಕೆ, ಆನಿಯನ್ ಪೇಸ್ಟ್ ಹಾಕಿದ್ದೀನಿ ನಾನು. ಓಕೆ, ಎಷ್ಟೊಂದು 2 ಆನಿಯನ್, ಒಂದು 2 ಆನಿಯನ್ನು, ಒಂದು 2 ಟೊಮೆಟೊ, 2 ಆನಿಯನ್ನು, 2 ಟೊಮೆಟೊ. ಇದನ್ನೆಲ್ಲ ಚೆನ್ನಾಗಿ ಬ್ರೌನ್ ಮಾಡಬೇಕು ಇವಾಗ. ಹೌದಾ? ಓಕೆ. ಸ್ವಲ್ಪ ಮಸಾಲ ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ. ಏನದು? ಕೊರಿಯಂಡರ್ ಪೌಡರ್. ಓಕೆ. ಕ್ಯುಮಿನ್. ಓಕೆ. ಗರಂ ಮಸಾಲ. ಓಕೆ. ಚಿಲ್ಲಿ ಪೌಡರ್. ಓಕೆ. ಎಲ್ಲ ಪೌಡರ್ ಹಾಕೊಂಡ್ಬಿಟ್ರಾ? ಎಲ್ಲ ಪೌಡರ್ ಹಾಕೊಂಡ್ಬಿಟ್ಟಿದ್ದೀನಿ. ಪೌಡರ್ ಇಲ್ಲ, ಒಂದು ಪೌಡರ್ ಇದೆ. ಎಲ್ಲ ಪೌಡರ್ ಸ್ವಲ್ಪ ಪೌಡರ್ ಹಾಕ್ಬಿಟ್ರು. ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಪುಡಿ, ಮೆಣಸಿನ ಕಾಯಿಯ ಪುಡಿ ಅಷ್ಟನ್ನು ಫ್ರೈ ಮಾಡಾಯ್ತು. ಓಕೆ, ಇವಾಗ ನಾವು ಚಿಕನ್ನ ಫ್ರೈ ಮಾಡಬೇಕು. ಇದ್ರ ಜೊತೆಗೆ ಅಂದ್ರೆ ಸಪ್ರೇಟ್ ಕಡಾಯಲ್ಲಿ ಆಯಿಲ್ ಹಾಕ್ಬಿಟ್ಟು ಚಿಕನ್ ಫ್ರೈ ಮಾಡ್ಕೊಂಡು. ಇದು ಆಯ್ತಾ? ರೆಡಿ ಆಯ್ತಲ್ಲ? ರೆಡಿ ಆಯ್ತು. ಅದು ಸ್ವಲ್ಪ ಕ್ಯಾಶ್ನಟ್ ಕ್ರೀಮ್ ಹಾಕಿದ್ರೆ ಹಾಕ್ಬಿಡಿ. ನಾವು ಈ ಕಡೆ ಇದನ್ನ ಇಟ್ಕೊಂಡ್ಬಿಡ ಹಾಕ್ಬಿಟ್ಟು. ಓಕೆ, ಬೇಯ್ತಾ ಇರುತ್ತೆ. ಕ್ರೀಮ್ ಇವಾಗ ಹಾಕಾಗಲ್ಲ, ಕ್ರೀಮ್ ಸ್ಪ್ಲಿಟ್ ಆಗುತ್ತೆ. ಸೊ ಕ್ಯಾಶ್ನಟ್
ಸಾಕ 2 ಕ್ಯಾಶ್ಯೂ ನಟ್ ಪೇಸ್ಟ್ ಹಾಕಿದ್ದೀನಿ 2. ಓಕೆ, ಇದಾಯ್ತಲ್ಲ? ಇದಾಯ್ತು. ಕಡಾಯಲ್ಲಿ ಆಯಿಲ್ ಕೊಡಿ. ಸಾಕಲ್ಲ ಕಡೆ ಇದೆ? ಓಕೆ, ಫ್ರೈ ಮಾಡಿಕೊಂಡು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಯೂಶಲಿ ಚಿಕನ್ ನ ಫಸ್ಟ್ ಬೇಯಿಸ್ಕೊಳ್ತಾರೆ, ಬೇಯಿಸ್ಕೊಂಡಾಗ ಉಳಿಯುವಂತ ನೀರ್ನ ಚೆಲ್ಲೋದಿಲ್ಲ, ಅದನ್ನ ಹಾಗೆ ಇಟ್ಕೊಂಡಿರ್ತಾರೆ. ಈ ತರ ನೀರ್ ಸೇರಿಸೋ ಸಂದರ್ಭದಲ್ಲಿ ಆ ಸ್ಟಾಕ್ ಹಾಕೊಳ್ತಾರೆ. ನಾವು ಮಲ್ಲೆಲ್ಲ ಏನ್ ಮಾಡ್ತೀವೋ ಅದೇ ತರನೇ ಅವರು ಮಾಡ್ತಾರೆ, ಬಟ್ ಬೇರೆ ವಿಧಾನದಲ್ಲಿ ಬೇರೆ ಹೆಸರುಗಳಲ್ಲಿ ಬಳಸ್ತಾರೆ ಅಷ್ಟೇನೆ. ಇವಾಗ ನಾವು ಚಿಕನ್ನ ಫ್ರೈ ಮಾಡ್ಕೊಂಡಿದ್ವಿ. ಓಕೆ, ಅಂದ್ರೆ ಪಂಜಾಬಿ ಚಿಕನ್ಗೆ ಫಸ್ಟ್ ನೆನೆಸಿ ಅದನ್ನ ಮ್ಯಾರಿನೇಷನ್ ಮಾಡಿಬಿಟ್ಟು ಫ್ರೈ ಮಾಡ್ಬಿಟ್ಟು, ಅಂದ್ರೆ ಡಿಫ್ರೆಂಟ್ ಕರಿ ಇದೆ ಪಂಜಾಬಿಯಲ್ಲಿ. ಇದು ಒಂದು ಸ್ಟೈಲ್. ಓಕೆ, ಇದೊಂಥರ ಪಂಜಾಬಿ ಕರಿನೇ. ಓಕೆ 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 ಓಕೆ. ಫ್ರೈ ಮಾಡಿದ್ರೆ ಚಿಕನ್ ಅಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ ಓಕೆ ಓಕೆ. ಹೌದು, ಫ್ರೈ ಮಾಡಿರೋದನ್ನ ಹಾಕಿದ್ರೆ ಸಾರಿಗೆ ಸ್ವಲ್ಪ ಚೆನ್ನಾಗಿರುತ್ತೆ, ಒಂಥರ ಬೇರೆ ತರ ಇರುತ್ತೆ. ಹೌದು, ಕೆಲವು ಚಿಕನ್ ತಂದೂರ್ ಮಾಡು ಸಾರ್ಗೆ ಹಾಕ್ತಾರಲ್ಲ. ತಂದೂರ್ ಮಾಡೋ ಚಿಕನ್ ಟಿಕ್ಕಾ ಮಸಾಲ ಎಲ್ಲ ತಂದೂರ್ ಮಾಡಿ ಹಾಕ್ತಿವಲ್ಲ ನಾವು. ಬಟರ್ ಚಿಕನ್ ಎಸ್, ಇದೆಲ್ಲ ತಂದೂರಲ್ಲಿ ಹಾಕ್ಬಿಟ್ಟು ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಸಾರ್ಗೆ ಗ್ರೇವಿ ಹಾಕಿ, ಎಸ್ ಎಸ್, ಅದನ್ನ ಸ್ಮೋಕ್ ಫ್ಲೇವರ್, ಅದು ಮೆರಿನೇಷನ್ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎಸ್, ಒಳ್ಳೆ ಗ್ರೇವಿ ಆಗುತ್ತಲ್ಲ ಇದುವೇ. ಇದು ಒಳ್ಳೆ ಸೂಪರ್ ಗ್ರೇವಿ ಇದೆ. ಅಂದ್ರೆ ಇದರಲ್ಲಿ ಸೌತ್ ಇಂಡಿಯನ್ ತರ ಕೋಕೋನಟ್, ಅದು ಕೋಕೋನಟ್ ಸೌತ್ ಇಂಡಿಯನ್ ಡಿಶ್ ಅಲ್ಲಿ ಜಾಸ್ತಿ ಕೋಕೋನಟ್ ಯೂಸ್ ಮಾಡ್ತಾರೆ. ಹೌದು, ಅದ್ರ ನಾರ್ತ್ ಇಂಡಿಯನ್ ಕೋಕೋನಟ್ ಎಲ್ಲ ಯೂಸ್ ಮಾಡಲ್ಲ. ಓಕೆ, ಕ್ಯಾಶ್ಯೂ ನಟ್ಸ್, ಆನಿಯನ್, ಟೊಮೆಟೊ, ಇದ್ರ ಗ್ರೇವಿನೇ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ 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 ಓಕೆ. ಎಸ್, ವೆರಿ ಗುಡ್. ಆಯ್ತಲ್ಲ ಗ್ರೇವಿ ಆಗಿದೆ. ಓಕೆ, ಇದಕ್ಕೆ ಏನು ಹಾಕ್ಬೇಕಿನ್ನ? ಇನ್ನ ಸ್ವಲ್ಪ ಕ್ರೀಮ್. ಓಕೆ ಓಕೆ, ರೆಡಿ ವೆಂಕಟೇಶ್? ರೆಡಿ. ಫುಲ್ ರೆಡಿನಾ? ಫುಲ್ ರೆಡಿ. ಅಲ್ಲೋಡಿ, ನಾವು ರೆಡಿ ಆಗ್ಬಿಟ್ಟಿದ್ವಿ. ಅಲ್ಲೋಡಿ, ಪ್ಲೇಟ್ ಬಂದ್ಬಿಡ್ತು. ಇದು ಪಂಜಾಬಿ ಸ್ಟೈಲ್ ಚಿಕನ್ ಕರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಸಖತ್ತಾಗಿ ಮಾಡಿದ್ದಾರೆ, ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ. ನೀವು ಕೈಯೆಲ್ಲ ಹಿಂದೆ ಕಟ್ಟಿದ್ರೆ ನಮ್ಗೆ ತುಂಬ ಬೇಜಾರು, ಹೋಟ್ಲಲ್ಲಿ ಇರೋ ಥರನೇ ಅನಿಸುತ್ತೆ. ಕೈ ಬಿಡ್ರಿ ಏನ್ರಿ ನೀವು, ಹೆಂಗಿದ್ದೀರಾ ಲಕ ಲಕ ಅಂತ. ಓಕೆ, ವೆಂಕಟೇಶ್ ಅವ್ರು ಮಾಡಿರುವಂಥ ಕರಿ ಯಾವ ರೀತಿ ಮಾಡಿದ್ರು ಶೆಫ್ ವೆಂಕಟೇಶ್ ಅವರು ಅಂತ ನಿಮ್ಗೆ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಪಂಜಾಬಿ ಚಿಕನ್ ಕುಕ್ಡ್ ಕರಿ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಕಿ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಬಳಿಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಪೇಸ್ಟ್, ಟೊಮ್ಯಾಟೊ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಇದಕ್ಕೆ ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಅರಿಶಿನ, ನೀರು, ಗೋಡಂಬಿ ಪೇಸ್ಟ್ ಹಾಕಿ ಬೇಯಲು ಬಿಡಿ. ನೆನೆದ ಚಿಕನ್ ಅನ್ನು ಕಾದ ಎಣ್ಣೆಯಲ್ಲಿ ಕರಿದು ಮಿಕ್ಸ್ ಮಾಡಿ. ಕೊನೆಯಲ್ಲಿ ಫ್ರೆಶ್ ಕ್ರೀಮ್, ಕೊತ್ತಂಬರಿ ಸೊಪ್ಪು ಹಾಕಿದರೆ ಪಂಜಾಬಿ ಚಿಕನ್ ಕುಕ್ಡ್ ಕರಿ ರೆಡಿ ಟು ಟೇಸ್ಟ್. ಟೇಸ್ಟ್ ಮಾಡ್ಬಿಡ್ಲಾ? ಟೇಸ್ಟ್ ಮಾಡಿ ಸರ್. ಚಿಕನ್ ಮೋಸ್ಟ್ಲಿ ಸಾರ್ಗಿಂತ ಚಿಕನ್ ಚೆನ್ನಾಗಿರ್ಬೋದು ಅನ್ಕೊಂಡಿದ್ದೀನಿ. ಮೆರಿನೇಟ್ ಆಗಿ ಫ್ರೈ ಮಾಡಿರ್ತೀವಿ. ಫ್ರೈ ಮಾಡಿ ಅದಕ್ಕೆ ಎಷ್ಟು ಕತೆ ಮಾಡಿದ್ದೀವಿ. ಬೇಕಾದ್ರೆ ಇದನ್ನ ತಂದೂರಿ ಮಸಾಲೆ ಹಾಕ್ಬಿಟ್ಟು ಮೆರಿನೇಟ್ ಮಾಡಿಬಿಟ್ಟು ಫ್ರೈ ಮಾಡಿಬಿಟ್ಟು ಕರಿಯಲ್ಲಿ ಹಾಕ್ಬೋದು. ಗ್ರೇವಿ ಮಾಡಿಬಿಟ್ಟು ಅದರಲ್ಲಿ ಇಕ್ಬೋದು. ಅದು ಸೂಪರ್ ಆಗಿರುತ್ತೆ. ಇವೆಲ್ಲ ಜ್ಞಾಪಿಸ್ಬಿಡಿ ವೆಂಕಟೇಶ್, ನಮಗೆ ಹೊಟ್ಟೆ ಜಾಸ್ತಿ ಹಸ್ಬಿಡುತ್ತೆ. ಓಕೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾದಂತಾನೆ ಪ್ರತಿಭೆನ ತೋರಿಸ್ತಾ ಇದ್ದೀರಾ. ಇನ್ನೂ ಸಾಕಷ್ಟು ಅಡುಗೆಗಳು ತಗೊಂಬನ್ನಿ. ನಿಮ್ಮ 5 ಸ್ಟಾರ್ ಅಡುಗೆನ ನಮ್ಮ ರೀಜನಲೈಸ್ ಮಾಡಿ. ಅದೇ ನೆಕ್ಸ್ಟ್ ರೀಜನಲೈಸ್ ಮಾಡಿದಾಗ ಅಂದ್ರೆ ನಿಮ್ಮ ಕುಂದಾಪುರದಲ್ಲಿ ಏನು ಮಾಡ್ತಾರೆ, ಉತ್ತರ ಕನ್ನಡದಲ್ಲಿ ಏನು ಮಾಡ್ತಾರೆ, ಬೆಳಗಾಮಲ್ಲಿ ಏನು ಮಾಡ್ತಾರೆ, ಕೊಡಗಲ್ಲಿ ಏನು ಮಾಡ್ತಾರೆ, ಇವು ಸ್ಪೆಷಲ್ ನಮಗೆ ತೋರಿಸಿದ್ರೆ ಎಲ್ಲೋ ನಮಗೂ ಖುಷಿ ಆಗುತ್ತೆ, ಅವ್ರಿಗೂ ಖಂಡಿತ ಖುಷಿ ಆಗುತ್ತೆ. ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್ ವೆಂಕಟೇಶ್ ಶೆಟ್ಟಿ. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. 2 ಗಂಟೆ ಬೇರೆ ಆಗ್ಬಿಟ್ಟಿದೆ, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ. ಖಾಲಿ ಮಾಡಲೇಬೇಕು, ಖಾಲಿ ಮಾಡೇ ಮಾಡ್ತೀವಿ. ಏನ್ರಿ ಮುರಳಿ, ಎಲ್ಲ ನೀವೇ ಖಾಲಿ ಮಾಡ್ತಾರಿ, ನಮಗೂ ಬೇರೆ ಹೊಟ್ಟೆ ಹಸಿತಾ ಇದೆ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀರಾ ಅಂತಾರೆ, ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಖಂಡಿತವಾಗ್ಲೂ ಕಾರ್ಯಕ್ರಮ ಮುಗಿಸ್ಲೇಬೇಕು. ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ, ಮುರಳಿ ಅವರೇ ನಾವು ಬರ್ಬೇಕ್ರಿ, ಹೆಂಗ್ ಬರೋದು? ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ರಿ, ಖಂಡಿತವಾಗ್ಲೂ ಕರ್ಸ್ಕೊಳ್ತೀವಿ. ಸಾಕಷ್ಟು ಜನ ನೋಡ್ತಾ ಇದ್ದಾರೆ. ನಮ್ಮ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ಹೊಸ ಹೊಸ ಚೆಫ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ, ವೈವಿಧ್ಯಮಯ ಅಡುಗೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ, ಹೊಸ ಹೊಸ
ನಮ್ಮ ಯಾರು ವೀಕ್ಷಕರನ್ನ ಕರ್ಸ್ಕೊಳ್ತಾ ಇದೀವಿ, ಅವರ ಕೈ ರುಚಿನ ತೋರಿಸ್ತಾ ಇದೀವಿ. ನೀವು ಸಹ ಭಾಗವಹಿಸಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ